ನಾನು ನಿಮ್ಮ ಅನುಷಿತ್ ದೇವರನವದಗಿ ಅನುಷಿತ್ ಪಾಲಿಟಿ ಕ್ಲಾಸಸ್ಗೆ ಸ್ವಾಗತ. ಆತ್ಮೀಯ ಸ್ನೇಹಿತರೆ, ಇಂದಿನ ಸಂಚಿಕೆಯಲ್ಲಿ ನಾವು ಜಿಲ್ಲಾಧಿಕಾರಿಯ ಕಾರ್ಯಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಇಂದಿನ ಸಂಚಿಕೆಯಲ್ಲಿ ಜಿಲ್ಲಾಧಿಕಾರಿಯ ಕಾರ್ಯಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಪರೀಕ್ಷೆಯಲ್ಲಿ ಯಾವ ರೀತಿ ಪ್ರಶ್ನೆ ಕೇಳಬಹುದು ನೋಡುವುದಾದರೆ, ಜಿಲ್ಲಾಧಿಕಾರಿಗಳನ್ನು ವಿವರಿಸಿ ಅಂತ ಅತಿ ಹೆಚ್ಚು ಬಾರಿ 5 ಅಂಕಕ್ಕೆ 5 ಅಂಕಕ್ಕೆ ಕೇಳುವಂತ ಪ್ರಶ್ನೆ. ಕೆಲವೊಂದ್ಸಲ ಯಾವ ರೀತಿ ಕೇಳ್ತಾನಪ್ಪ ಅಂದ್ರೆ, ಜಿಲ್ಲಾಧಿಕಾರಿಯ 5 ಕಾರ್ಯಗಳನ್ನು ವಿವರಿಸಿ ಅಂತ ಕೇಳ್ತಾನ. ಜಿಲ್ಲಾಧಿಕಾರಿಯ 5 ಕಾರ್ಯಗಳನ್ನು ವಿವರಿಸಿ ಅಂತ ಪರೀಕ್ಷೆಯಲ್ಲಿ ಕೇಳಲಾಗುವುದು. 5 ಕಾರ್ಯಗಳು ಕೇಳಿದಾಗ 5 ಕಾರ್ಯಗಳು ಬರೀರಿ. ಒಂದು ವೇಳೆ ಜಿಲ್ಲಾಧಿಕಾರಿಯ ಕಾರ್ಯಗಳನ್ನು ವಿವರಿಸಿ ಅಂತ ಕೇಳಿದರೆ ಆವಾಗ ನೀವು ಎಲ್ಲ ಪಾಯಿಂಟ್ಸ್ಗಳಿಗೆ ಉತ್ತರಿಸುವಂಥ ಪ್ರಯತ್ನಗಳನ್ನು ಮಾಡಿಕೊಳ್ಳಿ. ಒಂದು ವೇಳೆ 1 ಅಂಕಕ್ಕೆ ಕೇಳಿದರೆ ಯಾವ ರೀತಿ ಕೇಳ್ತಾನಪ್ಪ ಅಂದರೆ, ಜಿಲ್ಲಾಡಳಿತದ ಮುಖ್ಯಸ್ಥರು ಯಾರು ಅಂತ ಪ್ರಶ್ನೆ ಮಾಡಲಾಗುತ್ತದೆ. ಜಿಲ್ಲಾಡಳಿತದ ಮುಖ್ಯಸ್ಥರು ಯಾರಪ್ಪ ಅಂದರೆ ಜಿಲ್ಲಾಧಿಕಾರಿಯವರು. ಯಾವ ಅಧಿಕಾರಿಯವರು? ಜಿಲ್ಲಾಧಿಕಾರಿಯವರು. ಒಂದು ವೇಳೆ 5 ಮಾರ್ಕ್ಸ್ ಕೇಳಿದ್ರೆ ಯಾವ ರೀತಿ ಕೇಳ್ತಾನ? ಜಿಲ್ಲಾಧಿಕಾರಿಯ ಕಾರ್ಯಗಳನ್ನು ವಿವರಿಸಿ ಅಂತ ಕೇಳ್ತಾನ, ಅಥವಾ ಜಿಲ್ಲಾಧಿಕಾರಿಯ 5 ಕಾರ್ಯಗಳನ್ನು ವಿವರಿಸಿ ಎಂದು ಕೇಳಲಾಗಿದೆ. ನಮ್ಮ ವಿಜಯಪುರದ ಜಿಲ್ಲಾಧಿಕಾರಿಯಾಗಿ ಯಾರು ಕಾರ್ಯನಿರ್ವಹಣೆ ಮಾಡುತ್ತಿದ್ದಾರೆ ಅಂದರೆ ಶ್ರೀ ಡಾಕ್ಟರ್ ಆನಂದ್ ಕೆ. ಶ್ರೀ ಡಾಕ್ಟರ್ ಆನಂದ್ ಕೆ ಅವರು ಏನದಾರಲ್ಲ, ಇವರು ನಮ್ಮ ವಿಜಯಪುರ ಜಿಲ್ಲೆಯ ಜಿಲ್ಲಾಧಿಕಾರಿಯಾಗಿ, ಅಂದ್ರೆ ಈ ಚಿತ್ರದಲ್ಲಿರ್ತಕ್ಕಂಥ ಅಧಿಕಾರಿ ಅವರು ಏನದಾರಲ್ಲ, ಇವರು ಯಾರಪ್ಪ ಅಂದ್ರೆ ಡಾಕ್ಟರ್ ಆನಂದ್ ಕೆ ಅನ್ನುವಂಥ ಅಧಿಕಾರಿ. ಇವರು ಜಿಲ್ಲೆಯ ಅಂದರೆ ನಮ್ಮ ವಿಜಯಪುರ ಜಿಲ್ಲೆಯ ಜಿಲ್ಲಾಧಿಕಾರಿಯಾಗಿ ಕಾರ್ಯನಿರ್ವಹಣೆ ಮಾಡುತ್ತಿದ್ದಾರೆ. ಜಿಲ್ಲಾಧಿಕಾರಿಯವರು ಜಿಲ್ಲಾಡಳಿತದ ಮುಖ್ಯಸ್ಥರಾಗಿರುತ್ತಾರೆ. ಜಿಲ್ಲೆಯಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿಯವರು ಜಿಲ್ಲಾಡಳಿತದ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಣೆ ಮಾಡುತ್ತಾರೆ. ಜಿಲ್ಲಾಡಳಿತದ ಮುಖ್ಯಸ್ಥರು ಯಾರು ಅಂತ ಪ್ರಶ್ನೆ ಮಾಡಿದರೆ ಜಿಲ್ಲಾಧಿಕಾರಿಯವರು ಅಂತ ಹೇಳಬೇಕು. ಇದು ಅತಿ ಹೆಚ್ಚು ಬಾರಿ ಎಕ್ಸಾಮ್ನಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಜಿಲ್ಲಾಡಳಿತದ ಮುಖ್ಯಸ್ಥರು ಯಾರು? ಜಿಲ್ಲಾಧಿಕಾರಿಯವರು. ಈ ಜಿಲ್ಲಾಧಿಕಾರಿಗಳೇನಿದಾರಲ್ಲ, ಜಿಲ್ಲೆಯ ವ್ಯಾಪ್ತಿಯೊಳಗಿರ್ತಕ್ಕಂಥ ಎಲ್ಲ ಸಾರ್ವಜನಿಕರ ವ್ಯವಹಾರಗಳನ್ನು ನೋಡಿಕೊಳ್ಳುವುದರ ಜೊತೆಗೆ ಜಿಲ್ಲೆಯ ಕಾರ್ಯನಿರ್ವಹಣೆ ಮಾಡುತ್ತಾರೆ. ಜಿಲ್ಲೆಯಲ್ಲಿರ್ತಕ್ಕಂಥ ಸಾರ್ವಜನಿಕರ ವ್ಯವಹಾರಗಳಾಗಿರ್ಬೋದು, ಸಾರ್ವಜನಿಕರ ಸಮಸ್ಯೆಗಳಾಗಿರಬಹುದು, ಈ ಎಲ್ಲ ಅಂದರೆ ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸುವಂಥ ಅಧಿಕಾರ ಯಾರಿಗೈತಂದರೆ ಜಿಲ್ಲಾಧಿಕಾರಿ ಅವರಿಗೈತಿ. ಅಷ್ಟೇ ಅಲ್ಲದೆ ಜಿಲ್ಲೆಯ ದಂಡಾಧಿಕಾರಿಯಾಗಿ ಸಹಿತ ಕಾರ್ಯನಿರ್ವಹಣೆ ಮಾಡುತ್ತಾರೆ. ಈ ಜಿಲ್ಲಾಡಳಿತದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಂತ ನೋಡ್ಕೊಳ್ತೇವೆ ನಾವು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ, ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಜಿಲ್ಲಾ ಉಪನಿರ್ದೇಶಕರಂತ ಕರೆಯಲಾಗುವುದು, ಮತ್ತು ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿಗಳಾಗಿರಬಹುದು, ಜಿಲ್ಲಾ ಆರೋಗ್ಯ ಇಲಾಖೆಯ ಅಧಿಕಾರಿಗಳಾಗಿರಬಹುದು, ಹಿಂದುಳಿದ ವರ್ಗಗಳ ಅಧಿಕಾರಿಗಳಾಗಿರಬಹುದು. ಅಧಿಕಾರಿಗಳೇನಿದಾರಲ್ಲ, ಈ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳ ಜೊತೆ ಜಿಲ್ಲಾ ಮಟ್ಟದಲ್ಲಿ ಕಾರ್ಯನಿರ್ವಹಣೆ ಮಾಡುತ್ತಾರೆ. ಜಿಲ್ಲಾಧಿಕಾರಿಗಳ ಜೊತೆ ಜಿಲ್ಲಾ ಮಟ್ಟದಲ್ಲಿ ಕಾರ್ಯನಿರ್ವಹಣೆ ಮಾಡುವಂಥ ಅಧಿಕಾರಿಗಳು ಯಾರಂದರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿರಬಹುದು,
ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಜಿಲ್ಲಾ ಉಪನಿರ್ದೇಶಕರಾಗಿರಬಹುದು, ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಾಗಿರಬಹುದು, ಜಿಲ್ಲೆಯ ಹಿಂದುಳಿದ ವರ್ಗಗಳ ಇಲಾಖೆಯ ಅಧಿಕಾರಿಗಳಾಗಿರಬಹುದು, ಜಿಲ್ಲೆಯ ಕಂದಾಯ ಇಲಾಖೆಯ ಅಧಿಕಾರಿಗಳಾಗಿರಬಹುದು, ಜಿಲ್ಲೆಯ ಇನ್ನಿತರೆ ಹಲವಾರು ಇಲಾಖೆಗಳೇನಿದಾವಲ್ಲ ಈ ಎಲ್ಲ ಇಲಾಖೆಯ ಅಧಿಕಾರಿಗಳೇನಿದಾರಲ್ಲ ಇವರು ಜಿಲ್ಲಾಧಿಕಾರಿಗಳ ಜೊತೆ ಜಿಲ್ಲಾ ಮಟ್ಟದಲ್ಲಿ ಕಾರ್ಯನಿರ್ವಹಣೆ ಮಾಡುತ್ತಾರೆ. ಜಿಲ್ಲಾಡಳಿತದ ಮುಖ್ಯಸ್ಥರಾರು ಜಿಲ್ಲಾಧಿಕಾರಿ, ಜಿಲ್ಲೆಯ ದಂಡಾಧಿಕಾರಿಗಳಾರು ಜಿಲ್ಲಾಧಿಕಾರಿ. ಈ ಜಿಲ್ಲಾಧಿಕಾರಿಯ ಕಾರ್ಯಗಳಲ್ಲಿ ಮೊದಲನೇ ಕಾರ್ಯ ನಾವು ನೋಡುವುದಾದರೆ ಕಾನೂನು ಸುವ್ಯವಸ್ಥೆ ಮತ್ತು ದಂಡಾಧಿಕಾರಿ. ಕಾನೂನು ಸುವ್ಯವಸ್ಥೆ ಮತ್ತು ದಂಡಾಧಿಕಾರಿ. ಜಿಲ್ಲಾಧಿಕಾರಿಯವರು ಜಿಲ್ಲೆಯ ದಂಡಾಧಿಕಾರಿಗಳಾಗಿ ಕಾರ್ಯನಿರ್ವಹಣೆ ಮಾಡುತ್ತಾರೆ. ಜಿಲ್ಲಾಧಿಕಾರಿಯವರೇನಿದಾರಲ್ಲ ಈ ಜಿಲ್ಲಾಧಿಕಾರಿಯವರು ಜಿಲ್ಲೆಯ ದಂಡಾಧಿಕಾರಿಗಳಾಗಿ ಕಾರ್ಯನಿರ್ವಹಣೆ ಮಾಡುತ್ತಾರೆ. ಅಷ್ಟೇ ಅಲ್ಲದೆ ಜಿಲ್ಲೆಯಲ್ಲಿನ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕೊಂಡು ಹೋಗುವಂಥ ಅಧಿಕಾರಿ ಯಾರಿಗೈತಪ್ಪ ಅಂದರೆ ಜಿಲ್ಲಾಧಿಕಾರಿಯವರಿಗೈತಿ. ಜಿಲ್ಲೆಯೊಳಗ ಯಾವುದಾದರೂ ಅಹಿತಕರ ಘಟನೆಗಳನ್ನು ನಡೆಯುತ್ತಿದ್ದರೆ, ಜಿಲ್ಲೆ ಒಳಗ ಯಾವುದಾದರೂ ಹಿಂಸಾಚಾರ ಕೃತ್ಯಗಳನ್ನು ನಡೆಯುತ್ತಿದ್ದರೆ, ಜಿಲ್ಲೆ ಒಳಗ ಯಾವುದಾದರೂ ಗಲಭೆಗಳನ್ನು ನಡೆಯುತ್ತಿದ್ದರೆ ಅಂತಹ ಗಲಭೆಗಳಾಗಿರಬಹುದು, ಹಿಂಸಾಚಾರ ಕೃತ್ಯಗಳಾಗಿರಬಹುದು, ಇವುಗಳನ್ನು ತಡೆಯುವಂಥ ಅಧಿಕಾರಿ ಯಾರಿಗೈತಪ್ಪ ಅಂದರೆ ಜಿಲ್ಲಾಧಿಕಾರಿ ಅವರಿಗೆ ಐತಿ. ಇವತ್ತು ಜಾತಿ ನಡುವೆ ಸಂಘರ್ಷಗಳಾಗಿರಬಹುದು, ಧರ್ಮಗಳ ನಡುವೆ ಸಂಘರ್ಷಗಳಾಗಿರಬಹುದು, ಭಾಷೆ ಸಮೂಹಗಳ ನಡುವೆ ಸಂಘರ್ಷಗಳಾಗಿರಬಹುದು, ಇನ್ನಿತರೆ ಹಲವಾರು ಗಲಭೆಗಳೇನದವಲ್ಲ ಹಿಂಸಾಚಾರಗಳೇನದವಲ್ಲ ಈ ಹಿಂಸಾಚಾರಗಳನ್ನು ನಡೆಯುತ್ತಿದ್ದರೆ ತಡೆಯುವಂಥ ಅಧಿಕಾರಿ ಯಾರಿಗೈತಪ್ಪ ಅಂದರೆ ಜಿಲ್ಲಾಧಿಕಾರಿ ಅವರಿಗೈತಿ. ಗಲಭೆಗಳನ್ನು ತಡೆಗಟ್ಟಿ ಹಿಂಸಾಚಾರ ಕೃತ್ಯಗಳನ್ನು ತಡೆಗಟ್ಟಿ ಅಲ್ಲಿ ಕಾನೂನು ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವಂಥ ಜವಾಬ್ದಾರಿ ಯಾರಿಗೈತಪ್ಪ ಅಂದ್ರೆ ಜಿಲ್ಲೆಯ ಜಿಲ್ಲಾಧಿಕಾರಿ ಅವರಿಗೈತಿ. ಯಾರು ಕಾನೂನುಗಳನ್ನು ಉಲ್ಲಂಘನೆ ಮಾಡಿ ಹಿಂಸಾಚಾರ ಕೃತ್ಯಗಳಲ್ಲಿ ತೊಡಗಿಸಿಕೊಂಡಿರುತ್ತಾರೋ, ಗಲಭೆಗಳಲ್ಲಿ ಕೃತ್ಯಗಳಲ್ಲಿ ತೊಡಗಿಸಿಕೊಂಡಿರ್ತಾರೋ ಅವರ ಮೇಲೆ ಶಿಸ್ತು ಕ್ರಮಗಳನ್ನು ತೆಗೆದುಕೊಳ್ಳುವಂಥ ಅಧಿಕಾರ ಯಾರಿಗೈತಂದ್ರೆ ಜಿಲ್ಲಾಧಿಕಾರಿಯವರಿಗೆ ಐತಿ. ಇನ್ನು ಎರಡನೇ ಕಾರ್ಯವನ್ನು ನೋಡುವುದಾದರೆ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಬರುವ ಕಂದಾಯ ಇಲಾಖೆಯ ಸಂಪೂರ್ಣವಾದಂಥ ಜವಾಬ್ದಾರಿಯನ್ನು ಹೊಂದಿರುತ್ತಾರೆ. ಜಿಲ್ಲೆಯ ವ್ಯಾಪ್ತಿಯಲ್ಲಿ ಬರುವ ಕಂದಾಯ ಇಲಾಖೆಯ ಸಂಪೂರ್ಣವಾದಂಥ ಜವಾಬ್ದಾರಿಯನ್ನು ಯಾರು ಹೊಂದಿರುತ್ತಾರೆ ಅಂದರೆ ಜಿಲ್ಲಾಧಿಕಾರಿಯವರು ಹೊಂದಿರುತ್ತಾರೆ. ಭೂ ದಾಖಲೆಗಳ ನಿರ್ವಹಣೆ ಆಗಿರಬಹುದು, ಭೂ ಕಂದಾಯ ಸಂಗ್ರಹಣೆ ಆಗಿರಬಹುದು, ಸಾರ್ವಜನಿಕರ ಬಾಕಿ ವಸೂಲಾತಿ ಆಗಿರಬಹುದು, ಹೀಗೆ ಹಲವಾರು ಕಂದಾಯ ಕಾರ್ಯಗಳನ್ನು ನಿರ್ವಹಿಸಿಕೊಂಡು ಹೋಗುತ್ತಾರೆ. ಜಿಲ್ಲೆಯ ವ್ಯಾಪ್ತಿಯಲ್ಲಿ ಬರುವ ಕಂದಾಯ ಇಲಾಖೆಯ ಸಂಪೂರ್ಣವಾದ ಜವಾಬ್ದಾರಿ ಯಾರು ಹೊಂದಿದ್ದಾರೆ ಅಂದರೆ ಜಿಲ್ಲಾಧಿಕಾರಿಯವರು ಹೊಂದಿದ್ದಾರೆ. ಭೂ ದಾಖಲಾತಿಗಳ ನಿರ್ವಹಣೆ ಆಗಿರಬಹುದು, ಭೂ ಕಂದಾಯ ಸಂಗ್ರಹಣೆ ಆಗಿರಬಹುದು, ಸಾರ್ವಜನಿಕರ ಬಾಕಿ ವಸೂಲಾತಿ, ಹೀಗೆ ಹಲವಾರು ಕಂದಾಯ ಕಾರ್ಯಗಳನ್ನು ನಿರ್ವಹಿಸಿಕೊಂಡು ಹೋಗುವರು ಯಾರಪ್ಪ ಅಂದರೆ ಜಿಲ್ಲೆಯ ಜಿಲ್ಲಾಧಿಕಾರಿಯವರು. ಈ ಭೂ ದಾಖಲೆಗಳ ನಿರ್ವಹಣೆ ಆಗಿರಬಹುದು, ಭೂ ಕಂದಾಯ ಸಂಗ್ರಹಣೆ ಆಗಿರಬಹುದು, ಸಾರ್ವಜನಿಕ ಬಾಕಿ ವಸೂಲಾತಿ ಆಗಿರಬಹುದು, ಹೀಗೆ ಹಲವಾರು ಕಂದಾಯ ಕಾರ್ಯಗಳೇನಿದಾವಲ್ಲ ಈ ಕಂದಾಯ ಕಾರ್ಯಗಳು ಸಹಾಯಕ ಆಯುಕ್ತರು ಮತ್ತು ತಾಲೂಕಿನ ತಹಸೀಲ್ದಾರ್ ಅವರ ಮೂಲಕ ಸಂಪೂರ್ಣ ಮೇಲ್ವಿಚಾರಕರಾಗಿ ಜಿಲ್ಲಾಧಿಕಾರಿಗಳ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಾರೆ. ಅಂದ್ರೆ ಈ ಕಂದಾಯ ಕಾರ್ಯಗಳು ಏನಪ್ಪ ಅಂದ್ರೆ ಈ ಕಂದಾಯ ಕಾರ್ಯಗಳೇನಿದಾವಲ್ಲ ಈ ಕಂದಾಯ ಕಾರ್ಯಗಳು ಸಹಾಯಕ ಆಯುಕ್ತರಾಗಿರಬಹುದು ಮತ್ತು ತಹಶೀಲ್ದಾರ್ ಅವರ ಮೂಲಕ ಯಾರು ನಿರ್ವಹಿಸಿಕೊಂಡು ಹೋಗ್ತಾರಪ್ಪ ಅಂದರೆ ಜಿಲ್ಲೆಯ ಜಿಲ್ಲಾಧಿಕಾರಿಯವರು ನಿರ್ವಹಿಸಿಕೊಂಡು ಹೋಗುತ್ತಾರೆ.
ತಾಲೂಕ್ ಅಂದ್ರೆ ಜಿಲ್ಲೆಯ ಕಂದಾಯ ಕಾರ್ಯಗಳೇನಿದಾವಲ್ಲ, ಈ ಕಂದಾಯ ಕಾರ್ಯಗಳು ಸಹಾಯಕ ಆಯುಕ್ತರು ಮತ್ತು ತಾಲೂಕಿನ ತಹಸೀಲ್ದಾರ್ ಅಂತ ಏನು ಕರಿತೇವಲ್ಲ, ಅಥವಾ ತಾಲೂಕಿನ ದಂಡಾಧಿಕಾರಿ ಅಂತ ನಾವು ಕರಿತೇವಲ್ಲ, ಈ ತಹಸೀಲ್ದಾರ್ ಅವರ ಮೂಲಕ ನಮ್ಮ ಕಂದಾಯ ಕಾರ್ಯಗಳನ್ನು ನಿರ್ವಹಿಸಿಕೊಂಡು ಹೋಗೋರು ಯಾರಪ್ಪ ಅಂದ್ರೆ ಜಿಲ್ಲೆಯ ಜಿಲ್ಲಾಧಿಕಾರಿಯವರು. ಇನ್ನು ಮೂರನೇ ಕಾರ್ಯವನ್ನು ನೋಡುವುದಾದರೆ ಅಭಿವೃದ್ಧಿ ಕಾರ್ಯಗಳು. ಜಿಲ್ಲಾಧಿಕಾರಿಯವರ ಕಾರ್ಯಗಳಲ್ಲಿ ಮೂರನೇ ಕಾರ್ಯವನ್ನು ನಾವು ನೋಡುವುದಾದರೆ ಅಭಿವೃದ್ಧಿ ಕಾರ್ಯಗಳು. ಜಿಲ್ಲಾಧಿಕಾರಿಯವರು ಜಿಲ್ಲೆಯ ಅಭಿವೃದ್ಧಿ ಅಧಿಕಾರಿಗಳಾಗಿ ಕಾರ್ಯನಿರ್ವಹಣೆ ಮಾಡುತ್ತಾರೆ. ಜಿಲ್ಲಾಧಿಕಾರಿಯವರು ಜಿಲ್ಲಾಡಳಿತದ ಮುಖ್ಯಸ್ಥರಾಗಿರುವುದರ ಜೊತೆಗೆ ಜಿಲ್ಲಾಧಿಕಾರಿಯವರು ಜಿಲ್ಲೆಯ ದಂಡಾಧಿಕಾರಿಗಳಾಗುವುದರ ಜೊತೆಗೆ ಜಿಲ್ಲೆಯ ಅಭಿವೃದ್ಧಿ ಅಧಿಕಾರಿಗಳಾಗಿ ಸಹಿತ ಕಾರ್ಯನಿರ್ವಹಣೆ ಮಾಡುತ್ತಾರೆ. ಇಡೀ ಸಮಗ್ರ ಅಭಿವೃದ್ಧಿ ಏನೈತಲ್ಲ, ಈ ಜಿಲ್ಲಾಧಿಕಾರಿಯವರ ನೇತೃತ್ವದಲ್ಲಿ ನಡೆಯುತ್ತದೆ. ಜಿಲ್ಲೆಯ ಸಮಗ್ರ ಅಭಿವೃದ್ಧಿ. ನಮ್ಮ ವಿಜಯಪುರ ಜಿಲ್ಲೆ ಐತಪ್ಪ, ಈ ವಿಜಯಪುರ ಜಿಲ್ಲೆ ಒಳಗೆ ನಾವು ಸಿಂದಗಿ ತಾಲೂಕು ಅಂತ ನೋಡ್ಕೊಳ್ತೇವೆ, ಮತ್ತು ಚಡ್ಚಣ್ ಆಗಿರಬಹುದು, ದೇವರಿಪ್ಪರಿಗೆ ಆಗಿರಬಹುದು, ಬಸವನ ಬಾಗೇವಾಡಿ ಆಗಿರಬಹುದು, ಇನ್ನಿತರೆ ಹಲವಾರು ತಾಲೂಕುಗಳೇನಿದಾವಲ್ಲ, ಈ ಜಿಲ್ಲೆ ವ್ಯಾಪ್ತಿ ಒಳಗಿರ್ತಕ್ಕಂಥ ತಾಲೂಕುಗಳಾಗಿರಬಹುದು, ಗಳನ್ನು ಅಭಿವೃದ್ಧಿಪಡಿಸುವಂಥ ಜವಾಬ್ದಾರಿ ಯಾರಿಗೆ ಐತಪ್ಪ ಅಂದ್ರೆ ಜಿಲ್ಲೆಯ ಜಿಲ್ಲಾಧಿಕಾರಿಯವರಿಗೆ ಐತಿ. ಅಷ್ಟೇ ಅಲ್ಲದೆ ಸಾರ್ವಜನಿಕರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಆರೋಗ್ಯದ ಕಾರ್ಯಕ್ರಮಗಳಾಗಿರ್ಬೋದು, ಅಥವಾ ಸಮಾಜ ಕಲ್ಯಾಣ ಆಗಿರಬಹುದು, ಅಥವಾ ಹಿಂದುಳಿದ ವರ್ಗಗಳಾಗಿರಬಹುದು, ಮತ್ತು ಸಮಾಜದ ದುರ್ಬಲ ವರ್ಗದವರನ್ನು ರಕ್ಷಣೆ ಮಾಡುವಂಥ ಜವಾಬ್ದಾರಿ ಯಾರಿಗೆ ಜಿಲ್ಲಾಧಿಕಾರಿಯವರಿಗೆ ಐತಿ. ಅಷ್ಟೇ ಅಲ್ಲದೆ ಹಿಂದುಳಿದ ವರ್ಗದವರಿಗೆ ಹಲವಾರು ಅಭಿವೃದ್ಧಿ ಯೋಜನೆಗಳನ್ನು ರೂಪಿಸುವುದು, ಸಮಾಜ ಕಲ್ಯಾಣ ಅಂದ್ರಪ್ಪ ಅಂದರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಸಮುದಾಯಗಳೇನಿದಾವಲ್ಲ, ಈ ಸಮುದಾಯಗಳನ್ನು ಸಹಿತ ರಕ್ಷಣೆ ಮಾಡುವಂಥ ಜವಾಬ್ದಾರಿ ಯಾರಿಗೆ ಐತಪ್ಪ ಅಂದರೆ ಜಿಲ್ಲೆಯ ಜಿಲ್ಲಾಧಿಕಾರಿಯವರಿಗೆ ಐತಿ. ನಾಲ್ಕನೇ ಕಾರ್ಯವನ್ನು ನೋಡುವುದಾದರೆ ಜಿಲ್ಲೆಯ ಜಿಲ್ಲಾಧಿಕಾರಿಯವರ ನಾಲ್ಕನೇ ಕಾರ್ಯ ಯಾವುದಂದ್ರೆ ಚುನಾವಣಾ ಅಧಿಕಾರಗಳು. ಯಾವ ಅಧಿಕಾರಗಳು? ಚುನಾವಣಾ ಅಧಿಕಾರಗಳು. ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಚುನಾವಣಾ ಅಧಿಕಾರಿಗಳಾಗಿ ಕಾರ್ಯನಿರ್ವಹಣೆ ಮಾಡ್ತಾರ. ಜಿಲ್ಲೆಯ ಜಿಲ್ಲಾಧಿಕಾರಿಯವರು ಯಾವ ಅಧಿಕಾರಿಯವರು? ಜಿಲ್ಲೆಯ ಜಿಲ್ಲಾಧಿಕಾರಿಯವರು ಏನಿದಾರಲ್ಲ, ಇವರು ಚುನಾವಣಾ ಅಧಿಕಾರಿಯಾಗಿ ಸಹಿತ ಕಾರ್ಯನಿರ್ವಹಣೆ ಮಾಡ್ತಾರೆ. ಅಭಿವೃದ್ಧಿ ಅಧಿಕಾರಿಯಾಗಿ ಸಹಿತ ಕಾರ್ಯನಿರ್ವಹಣೆ ಮಾಡ್ತಾರ, ಚುನಾವಣಾ ಅಧಿಕಾರಿಯಾಗಿ ಸಹಿತ ಕಾರ್ಯನಿರ್ವಹಣೆ ಮಾಡ್ತಾರ, ಜಿಲ್ಲೆಯ ದಂಡಾಧಿಕಾರಿಗಳಾಗಿ ಸಹಿತ ಕಾರ್ಯನಿರ್ವಹಣೆ ಮಾಡ್ತಾರ, ಇನ್ನು ಜಿಲ್ಲಾಡಳಿತದ ಮುಖ್ಯಸ್ಥರಾಗಿ ಸಹಿತ ಈ ಜಿಲ್ಲಾಧಿಕಾರಿಯವರು ಏನಿದಾರಲ್ಲ ಕಾರ್ಯನಿರ್ವಹಣೆ ಮಾಡಿಕೊಂಡು ಹೋಗುತ್ತಾರೆ. ಜಿಲ್ಲಾಧಿಕಾರಿಯವರ ನಿರ್ದೇಶನದಂತೆ, ಜಿಲ್ಲಾಧಿಕಾರಿಯವರ ಸಲಹೆದಂತೆ, ಜಿಲ್ಲಾಧಿಕಾರಿಯವರ ಸೂಚನೆಯಂತೆ ಲೋಕಸಭಾ ಚುನಾವಣೆಗಳನ್ನು ನಡೆಯುತ್ತವೆ, ವಿಧಾನಸಭಾ ಚುನಾವಣೆಗಳು ನಡೆಯುತ್ತವೆ, ರಾಜ್ಯಸಭಾ ಚುನಾವಣೆ ನಡೆಯುತ್ತವೆ, ವಿಧಾನ ಪರಿಷತ್ತಿನ ಚುನಾವಣೆ ನಡೆಯುತ್ತವೆ, ಪುರಸಭೆ ಚುನಾವಣೆಗಳಾಗಿರಬಹುದು, APMC ಚುನಾವಣೆಗಳಾಗಿರಬಹುದು, ಸಹಕಾರಿ ಸಂಸ್ಥೆಗಳ ಚುನಾವಣೆಗಳಾಗಿರಬಹುದು, ಮತ್ತು ಸ್ಥಳೀಯ ಸಂಸ್ಥೆಗಳಾದ ಗ್ರಾಮ ಪಂಚಾಯಿತಿ ಚುನಾವಣೆ. ಯಾವ ಪಂಚಾಯಿತಿ? ಗ್ರಾಮ ಪಂಚಾಯಿತಿ ಚುನಾವಣೆ ಆಗಿರಬಹುದು, ತಾಲೂಕು ಪಂಚಾಯಿತಿ ಚುನಾವಣೆ ಆಗಿರಬಹುದು, ಜಿಲ್ಲಾ ಪಂಚಾಯಿತಿ ಚುನಾವಣೆಗಳಾಗಿರಬಹುದು. ಈ ಎಲ್ಲ ಚುನಾವಣೆಗಳು ಯಾರ ನಿರ್ದೇಶನದ ಅಡಿಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ನಡೆಯುತ್ತದಪ್ಪ ಅಂದರೆ ಜಿಲ್ಲಾಧಿಕಾರಿಗಳ ಅವರ ನಿರ್ದೇಶನದ ಅಡಿಯಲ್ಲಿ. ಅಂದ್ರೆ ಈ ಕಾಲಕ್ಕೆ ನಡೆಯುವಂತ ಅಂದ್ರೆ 5 ವರ್ಷಗಳಿಗೊಮ್ಮೆ ನಡೆಯುವಂತ ಸಾರ್ವತ್ರಿಕ ಚುನಾವಣೆ, 5 ವರ್ಷಗಳಿಗೊಮ್ಮೆ ನಡೆಯುವಂತ ವಿಧಾನಸಭಾ ಚುನಾವಣೆ, ಇನ್ನು ರಾಜ್ಯಸಭಾ ಚುನಾವಣೆ, ಇನ್ನು ವಿಧಾನ ಪರಿಷತ್ತಿನ ಚುನಾವಣೆ, ಇನ್ನು ಪುರಸಭೆ ಚುನಾವಣೆ, ಮತ್ತು APMC ಚುನಾವಣೆ,
ಮತ್ತು ಸಹಕಾರಿ ಸಂಸ್ಥೆಗಳ ಚುನಾವಣೆ ಮತ್ತು ಸ್ಥಳೀಯ ಸಂಸ್ಥೆಗಳು ಅಂದ್ರೆ ಗ್ರಾಮ ಪಂಚಾಯಿತಿ ಚುನಾವಣೆ, ತಾಲೂಕು ಪಂಚಾಯಿತಿ ಚುನಾವಣೆ ಮತ್ತು ಜಿಲ್ಲಾ ಪಂಚಾಯಿತಿ ಚುನಾವಣೆಗಳೇನದವಲ್ಲ, ಈ ಚುನಾವಣೆಗಳು ಜಿಲ್ಲಾಧಿಕಾರಿಯವರ ನಿರ್ದೇಶನದ ಅಡಿಯಲ್ಲಿ ನಡೆಯುತ್ತವೆ. ಈ ಜಿಲ್ಲೆಯ ಜಿಲ್ಲಾಧಿಕಾರಿಗಳೇನದರಲ್ಲ, ಇವರು ಚುನಾವಣಾ ಅಧಿಕಾರಿಗಳಾಗಿ ಕಾರ್ಯನಿರ್ವಹಿಸ ಒಳಗ ಅಚ್ಚುಕಟ್ಟಾಗಿ ಚುನಾವಣೆಯನ್ನು ನಡೆಸಿಕೊಂಡು ಹೋಗುವಂಥ ಜವಾಬ್ದಾರಿ ಯಾರಿಗೈತಪ್ಪ ಅಂದ್ರೆ ಜಿಲ್ಲಾಧಿಕಾರಿ ಅವರಿಗೈತಿ. ಯಾವುದೇ ರೀತಿಯ ಚುನಾವಣೆ ನಡೆಯುವಂಥ ಸಂದರ್ಭಗಳಲ್ಲಿ ಗಲಭೆಗಳನ್ನು ಆಗದ ರೀತಿಯಲ್ಲಿ, ಹಿಂಸಾಚಾರಕ ಕೃತ್ಯಗಳನ್ನು ಆಗದ ರೀತಿಯಲ್ಲಿ, ಸಂವಿಧಾನದ ಚೌಕಟ್ಟಿನ ಅಡಿಯಲ್ಲಿ ಚುನಾವಣೆ ಮಾಡುವಂಥ ಜವಾಬ್ದಾರಿ ಯಾರಿಗಿರ್ತೈತಪ್ಪ ಅಂದ್ರೆ ಜಿಲ್ಲಾಧಿಕಾರಿ ಅವರಿಗೈತಿ. ಅಂದ್ರೆ ಚುನಾವಣೆ ನಡೆಯುವಂಥ ಸಂದರ್ಭಗಳಲ್ಲಿ ಯಾವುದಾದರೂ ಸಮಸ್ಯೆಗಳನ್ನು ಉಂಟಾದರೆ ಆ ಸಮಸ್ಯೆಗಳನ್ನು ಬಗೆಹರಿಸುವಂಥ ಜವಾಬ್ದಾರಿ ಯಾರಿಗೈತಪ್ಪ ಅಂದ್ರೆ ಜಿಲ್ಲಾಧಿಕಾರಿ ಅವರಿಗೈತಿ. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಚುನಾವಣೆಯನ್ನು ನಡೆಯುವುದರ ಜೊತೆಗೆ ಆ ಮತಪೆಟ್ಟಿಗೆಗಳನ್ನು ಭದ್ರತೆ ಇಡುವಂಥ ಅಧಿಕಾರ ಯಾರಿಗೈತಪ್ಪ ಅಂದ್ರೆ ಜಿಲ್ಲಾಧಿಕಾರಿ ಅವರಿಗೈತಿ. ಇಡೀ ಚುನಾವಣೆ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿಕೊಂಡು ಹೋಗುವಂಥ ವ್ಯವಸ್ಥೆ ಅಂದ್ರೆ ಅಧಿಕಾರ, ಹೆಚ್ಚಿನ ಅಧಿಕಾರ ಯಾರಿಗೈತಪ್ಪ ಅಂದ್ರೆ ಈ ಜಿಲ್ಲಾಧಿಕಾರಿಯವರಿಗೆ ಐತಿ. ಯಾವ ಅಧಿಕಾರಿಯವರಿಗೆ? ಜಿಲ್ಲಾಧಿಕಾರಿಯವರಿಗೆ ಐತಿ. ನೆಕ್ಸ್ಟ್, ವಿಪತ್ತು ನಿರ್ವಹಣೆ. ಯಾವ ನಿರ್ವಹಣೆ? ವಿಪತ್ತು ನಿರ್ವಹಣೆ. ಜಿಲ್ಲಾಧಿಕಾರಿಯ ಕಾರ್ಯಗಳಲ್ಲಿ 5ನೇ ಕಾರ್ಯ ಯಾವುದಪ್ಪ ಅಂದರೆ ವಿಪತ್ತು ನಿರ್ವಹಣೆ. ವಿಪತ್ತು ನಿರ್ವಹಣೆ ಅಂದರೆ ಏನು ನೋಡುವುದಾದರೆ, ಬೆಂಕಿ ಅವಘಡಗಳನ್ನು ಉಂಟಾದಂಥ ಸಂದರ್ಭದಲ್ಲಿ, ಪ್ರವಾಹ ಉಂಟಾದಂಥ ಸಂದರ್ಭದಲ್ಲಿ, ಬರಗಾಲ ಬಿದ್ದಂಥ ಸಂದರ್ಭದಲ್ಲಿ, ಭೂಕಂಪ ಸಂಭವಿಸಿದಂಥ ಸಂದರ್ಭದಲ್ಲಿ ಮತ್ತು ಇತರೆ ಪ್ರಾಕೃತಿಕ ವಿಕೋಪ ಸಂಭವಿಸಿದ ಸಂದರ್ಭದಲ್ಲಿ ತೊಂದರೆಗೆ ಒಳಗಾದ ನಾಗರಿಕರಿಗೆ ಜಿಲ್ಲಾಧಿಕಾರಿಯವರು ಸ್ಪಂದಿಸುವಂಥ ಕೆಲಸವನ್ನು ಮಾಡುತ್ತಾರೆ. ಜಿಲ್ಲೆ ಅಂದ್ರೆ ಈ ವಿಜಯಪುರ ಜಿಲ್ಲೆ ಒಳಗ, ವಿಜಯಪುರ ಜಿಲ್ಲೆ ಏನೈತಲ್ಲ, ಈ ವಿಜಯಪುರ ಜಿಲ್ಲೆ ಒಳಗ ಎಲ್ಲಾದರೂ ಬೆಂಕಿ ಅವಘಡಗಳನ್ನು ಸೃಷ್ಟಿಸಿದರೆ ಅಂದ್ರೆ ಬೆಂಕಿ ಅವಘಡಗಳನ್ನು ಉಂಟಾದರೆ, ಆ ಬೆಂಕಿ ಅವಘಡದಿಂದ ತೊಂದರೆಗೆ ಒಳಗಾಗಿರ್ತಕ್ಕಂಥ ನಾಗರಿಕರಿಗೆ ಸ್ಪಂದಿಸುವಂಥ ಅಧಿಕಾರ ಯಾರಿಗೈತಪ್ಪ ಅಂದ್ರೆ ಜಿಲ್ಲಾಧಿಕಾರಿ ಅವರಿಗೆ ಐತಿ. ಅಥವಾ ಪ್ರವಾಹ ಬಂದಂಥ ಸಂದರ್ಭದಲ್ಲಿ, ಪ್ರವಾಹ ಬಂದು ನಾಗರಿಕರು ಮನೆಗಳನ್ನು ಕಳೆದುಕೊಂಡಿರ್ತಾರ. ನೆಕ್ಸ್ಟ್ ಏನಪ್ಪ ಅಂದರೆ ಬಿತ್ತಿರ್ತಕ್ಕಂಥ ಬೆಳೆಗಳನ್ನು ನಾಶವಾಗಿ ಹೋಗಿರ್ತಾವ. ಆ ಸಂದರ್ಭದಲ್ಲಿ ಸಹಿತ ಪ್ರವಾಹಕ್ಕೆ ತೊಂದರೆಗೆ ಒಳಗಾಗಿರ್ತಕ್ಕಂಥ ನಾಗರಿಕರನ್ನು ರಕ್ಷಿಸುವುದರ ಜೊತೆಗೆ ಅವರಿಗೆ ಸೌಲಭ್ಯಗಳನ್ನು ಕಲ್ಪಿಸಿ ಆಲಿಸುವಂಥ ಪ್ರಯತ್ನ ಯಾರು ಮಾಡ್ತಾರೆ ಅಂದರೆ ಜಿಲ್ಲೆಯ ಜಿಲ್ಲಾಧಿಕಾರಿಯವರು ಮಾಡ್ತಾರೆ. ಅಥವಾ ಬರಗಾಲ ಬಿದ್ದಂಥ ಸಂದರ್ಭದಲ್ಲಿ ವಿಜಯಪುರ ಜಿಲ್ಲೆ ಒಳಗೆ ಬರಗಾಲ ಬಿಂತಪ್ಪ ಅಂದ್ರೆ ಆ ಬರಗಾಲದಿಂದ ಯಾವ ಯಾವ ರೈತರು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ, ಆ ಬರಗಾಲದಿಂದ ಯಾವ ಯಾವ ರೈತರು ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ, ಎಲ್ಲ ವಿಷಯಗಳನ್ನು ಕ್ರೋಢೀಕರಿಸಿ ರಾಷ್ಟ್ರದ ಅಂದರೆ ಏನಪ್ಪ ಅಂದರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳ ಗಮನಕ್ಕೆ ಅಥವಾ ಸರ್ಕಾರದ ಗಮನಕ್ಕೆ ಮಾಡ್ತಾರಪ್ಪ ಅಂದ್ರೆ ಜಿಲ್ಲೆಯ ಜಿಲ್ಲಾಧಿಕಾರಿಯವರು. ಯಡಿಯೂರಪ್ಪನವರು ಬೆಳಗಾವಿ ಜಿಲ್ಲೆಯ ಕೆಲವೊಂದಿಷ್ಟು ತಾಲೂಕುಗಳೇನಪ್ಪ ಅಂದ್ರೆ ಪ್ರವಾಹ ಬಂದು ಕೆಲವೊಂದಿಷ್ಟು ಪ್ರದೇಶಗಳನ್ನು ಅಂದ್ರೆ ಮನೆಗಳನ್ನು ಕಳ್ಕೊಂಡಿದ್ರು, ಬೆಳೆ ಹಾನಿಗಳಾದಂಥ ಸಂದರ್ಭದಲ್ಲಿ ಅವಾಗ ಯಡಿಯೂರಪ್ಪನವ್ರಿಗೇನಪ್ಪ ಅಂದ್ರೆ ಆ ಸಂಬಂಧಪಟ್ಟಿರ್ತಕ್ಕಂಥ ಜಿಲ್ಲೆಯ ಜಿಲ್ಲಾಧಿಕಾರಿಯವರು ನೇರವಾಗಿ ಎಷ್ಟು ಜನರು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ, ಎಷ್ಟು ಜನರ ರೈತರ ಬೆಳೆಗಳನ್ನು ನಾಶವಾಗಿದೆ ಅನ್ನುವಂಥ ಮಾಹಿತಿಗಳೇನಿದಾವಲ್ಲ, ಈ ಎಲ್ಲ ಮಾಹಿತಿಗಳನ್ನು ಕ್ರೋಢೀಕರಿಸಿ ಜಿಲ್ಲೆಯ ಜಿಲ್ಲಾಧಿಕಾರಿಯವರು ಸರ್ಕಾರದ ಗಮನಕ್ಕೆ ಇಟ್ಟಂಥ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಆ ರಾಜ್ಯದ ಅಂದರೆ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಯಡಿಯೂರಪ್ಪನವರು ಏನು ಮಾಡಿದ್ರಪ್ಪ ಅಂದರೆ ಯಾರು ಮನೆಯನ್ನು ಕಳೆದುಕೊಂಡಿದ್ದಾರೆ ಅವರಿಗೆ 5 ಲಕ್ಷ ರೂಪಾಯಿ ಘೋಷಣೆ ಮಾಡಿದ್ರು. ಯಾರು ಸಂಪೂರ್ಣವಾಗಿ ಮನೆಯನ್ನು ಕಳೆದುಕೊಂಡಾರಲ್ಲ ಅಂತಹ ನಾಗರಿಕರಿಗೆ ಎಷ್ಟು ರೂಪಾಯಿ ಘೋಷಣೆ ಮಾಡಿದ್ರು? 5 ಲಕ್ಷ ರೂಪಾಯಿ.
ಇನ್ನೇನಪ್ಪ ಅಂದರೆ ಯಾರು ಕೆಲವೊಂದಿಷ್ಟು ಏನಪ್ಪ ಅಂದರೆ ಅರ್ಧ ಮನೆಗಳನ್ನು ಕಳೆದುಕೊಂಡಂಥ ಸಂದರ್ಭದಲ್ಲಿ ಅಂತಹ ನಾಗರಿಕರಿಗೆ 2.5 ಲಕ್ಷ ರೂಪಾಯಿಯನ್ನು ಘೋಷಣೆ ಮಾಡಿದಂಥ ನಮ್ಮ ಕರ್ನಾಟಕದಲ್ಲಿ ನಾವು ನೋಡ್ಕೊಳ್ಬೋದು. ಇಲ್ಲೇನಪ್ಪ ಅಂದರೆ ಯಾವುದಾದ್ರೂ ಅಂದರೆ ಜಿಲ್ಲೆಯ ಜಿಲ್ಲಾಧಿಕಾರಿ ಅವರು ಏನು ಮಾಡ್ತಾರಪ್ಪ ಅಂದರೆ ತಮ್ಮ ಜಿಲ್ಲೆಯ ವ್ಯಾಪ್ತಿ ಒಳಗೆ ಬೆಂಕಿ ಅವಘಡ ಉಂಟಾದಂಥ ಸಂದರ್ಭದಲ್ಲಿ, ಪ್ರವಾಹ ಬಂದಂಥ ಸಂದರ್ಭದಲ್ಲಿ, ಬರಗಾಲ ಬಿದ್ದಂಥ ಸಂದರ್ಭದಲ್ಲಿ, ಭೂಕಂಪ ಉಂಟಾದಂಥ ಸಂದರ್ಭದಲ್ಲಿ ಅಥವಾ ಇತರೆ ಪ್ರಕೃತಿ ವಿಕೋಪ ಸಂಭವಿಸಿದಂಥ ಸಂದರ್ಭದಲ್ಲಿ ಯಾವ ನಾಗರಿಕರು ತೊಂದರೆಗೆ ಒಳಗಾಗಿದ್ದಾರಲ್ಲ ಅಂತಹ ನಾಗರಿಕರಿಗೆ ಸ್ಪಂದಿಸುವ ಜವಾಬ್ದಾರಿ ಯಾರಿಗೈತಪ್ಪ ಅಂದ್ರೆ ಜಿಲ್ಲಾಧಿಕಾರಿ ಅವರಿಗೆ ಐತಿ. ಯಾವ ನಾಗರಿಕರು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ, ಯಾವ ನಾಗರಿಕರು ಏನೇನು ಕಳೆದುಕೊಂಡಿದ್ದಾರೆ ಎಲ್ಲ ಮಾಹಿತಿಯನ್ನು ಸರ್ಕಾರದ ಗಮನಕ್ಕೆ ತಂದು ಸರ್ಕಾರದಿಂದ ಜಿಲ್ಲಾಧಿಕಾರಿ. ಈ ಚಿತ್ರದಲ್ಲಿ ನೋಡ್ಬೋದು ನಾವು, ಇಲ್ಲೇನಾಗೈತಿ, ಇಲ್ಲಿ ಬೆಂಕಿ ಅವಘಡ ಸೃಷ್ಟಿಯಾಗೈತಿ, ಇಲ್ಲಿ ಪ್ರವಾಹ ಬಂದು ನೋಡಿ, ಇಲ್ಲಿ ಸುತ್ತಮುತ್ತಲಿರ್ತಕ್ಕಂಥ ಹೊಲಗಳೇನದವಲ್ಲ ಇಲ್ಲೇನಾಗಿಬಿಟ್ಟದ ಪೂರ ನೀರು ನಿಂತ್ಕೊಂಡು ಬಿಟ್ಟೈತಿ. ಈ ಹೊಲಗಳಲ್ಲಿ ನೀರು ನಿಂತ್ಕೊಂಡು ಏನಪ್ಪ ಇಡೀ ಬೆಳೆ ನಾಶವಾಗಿ ಹೋಗೈತಿ. ಇಲ್ಲಿ ಎಲ್ಲ ಮನೆಗಳೇನಾಗಿಬಿಟ್ಟದ ಪ್ರವಾಹ ಬಂದು ಮುಳುಗಿಬಿಟ್ಟೈತಿ. ನೋಡಿ ಇಲ್ಲಿ ಎಲ್ಲ ಮನೆಗಳೇನಾಗಿಬಿಟ್ಟೈತಿ ಪ್ರವಾಹ ಬಂದು ಮುಳುಗಡೆ ಆಗಿದೆ. ನೆಕ್ಸ್ಟ್ ಏನಪ್ಪ ಅಂದರೆ ಇಲ್ಲಿ ಬರಗಾಲ. ಇಂತಹ ಬರಗಾಲ ಬಂದಂಥ ಸಂದರ್ಭದಲ್ಲಿ ರೈತರು ಯಾವುದೇ ರೀತಿ ಬೆಳೆಗಳನ್ನು ಬೆಳೆಯುವುದಕ್ಕೆ ಸಾಧ್ಯವಾಗುವುದಿಲ್ಲ. ರೈತರು ಯಾವುದರ ಮೇಲೆ ಅತಿ ಹೆಚ್ಚು ಅವಲಂಬನೆಯಾಗಿರ್ತಾರೆ? ಕೃಷಿಯ ಮೇಲೆ ಅತಿ ಹೆಚ್ಚು ಅವಲಂಬನೆಯಾಗಿರ್ತಾರೆ. ಈ ಕೃಷಿ ಅಂದ್ರೆ ಸರಿಯಾದ ಸಮಯಕ್ಕೆ ಮಳೆ ಬಂತಪ್ಪ ಅಂದ್ರೆ, ಸರಿಯಾದ ಸಮಯಕ್ಕೆ ಮಳೆ ಬಂದಂಥ ಸಂದರ್ಭದಲ್ಲಿ ರೈತರು ಬೆಳೆಗಳನ್ನು ಬಿತ್ತನೆಯನ್ನು ಮಾಡಿಕೊಂಡು ಯಾವುದೇ ರೀತಿ ಬಿತ್ತನೆಯನ್ನು ಮಾಡುವುದಕ್ಕೆ ಸಾಧ್ಯವಾಗುವುದಿಲ್ಲ. ರೈತರು ಸಂಕಷ್ಟಕ್ಕೆ ಈಡಾಗುತ್ತಾರೆ. ಈ ಬರಗಾಲದಿಂದ ಯಾರು ತೊಂದರೆಗೆ ಒಳಗಾಗಿರ್ತಾರಲ್ಲ, ಈ ಪ್ರವಾಹದಿಂದ ಯಾರು ತೊಂದರೆಗೆ ಒಳಗಾಗಿರ್ತಾರಲ್ಲ, ಯಾರು ಬೆಂಕಿ ಅವಘಡದಿಂದ ಯಾರು ತೊಂದರೆಗೆ ಒಳಗಾಗಿರ್ತಾರಲ್ಲ ಅಂತಹ ನಾಗರಿಕರನ್ನು ಸ್ಪಂದಿಸುವ ಜವಾಬ್ದಾರಿ ಯಾರಿಗೈತೆ ಅಂದರೆ ಜಿಲ್ಲಾಧಿಕಾರಿಯವರಿಗೆ ಐತಿ. ನೆಕ್ಸ್ಟ್ ಏನಪ್ಪ ಅಂದರೆ ಸಾರ್ವಜನಿಕರ ಕುಂದುಕೊರತೆ. ಜಿಲ್ಲಾಧಿಕಾರಿಯವರ 6ನೇ ಕಾರ್ಯ ಯಾವುದಂದರೆ ಸಾರ್ವಜನಿಕರ ಕುಂದುಕೊರತೆ. ಜಿಲ್ಲಾಧಿಕಾರಿಯವರು ಸಾರ್ವಜನಿಕರ ಅಂದ್ರೆ ಜಿಲ್ಲಾಧಿಕಾರಿಗಳು ಜಿಲ್ಲಾ ವ್ಯಾಪ್ತಿಯಲ್ಲಿರ್ತಕ್ಕಂಥ ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸುವಂಥ ಜವಾಬ್ದಾರಿಯನ್ನು ಹೊಂದಿದ್ದಾರೆ. ಜಿಲ್ಲಾಧಿಕಾರಿಯವರು ಜಿಲ್ಲೆಯ ವ್ಯಾಪ್ತಿಯೊಳಗಿರ್ತಕ್ಕಂಥ ಸಾರ್ವಜನಿಕರ ಸಮಸ್ಯೆಗಳನ್ನು ಯಾವುದಾದರೂ ಒಬ್ಬ ನಾಗರಿಕ ಜಿಲ್ಲಾಧಿಕಾರಿಯವರ ಮುಂದೆ ತನ್ನ ಸಮಸ್ಯೆಗಳನ್ನು ಕೇಳಿಕೊಂಡು ಹೋದಂಥ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಯವರು ಆತನಿಗೆ ಸ್ಪಂದಿಸುವಂಥ ಪ್ರಯತ್ನಗಳನ್ನು ಮಾಡುತ್ತಾರೆ. ಅಷ್ಟೇ ಅಲ್ಲದೆ ಜಿಲ್ಲೆಯ ವ್ಯಾಪ್ತಿಯೊಳಗಿರ್ತಕ್ಕಂಥ ಎಲ್ಲ ಇಲಾಖೆಗಳು ಸರಿಯಾಗಿ ಕಾರ್ಯ ನಿರ್ವಹಣೆ ಮಾಡಕತ್ತಾವೋ ಇಲ್ಲೋ ಅನ್ನೋದರ ಬಗ್ಗೆ ಗಮನ ಹರಿಸುವಂಥ ಅಧಿಕಾರಿ ಯಾರಿಗೈತಪ್ಪ ಅಂದರೆ ಜಿಲ್ಲಾಧಿಕಾರಿಯವರು. ಕಂದಾಯ ಇಲಾಖೆ ಯಾವ ರೀತಿ ಕಾರ್ಯನಿರ್ವಹಣೆ ಮಾಡ್ತೈತಿ, ಪೊಲೀಸ್ ಇಲಾಖೆ ಯಾವ ರೀತಿ ಕಾರ್ಯನಿರ್ವಹಣೆ ಮಾಡ್ತೈತಿ, ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಯಾವ ರೀತಿ ಕಾರ್ಯನಿರ್ವಹಣೆ ಮಾಡ್ತೈತಿ, ಆರೋಗ್ಯ ಇಲಾಖೆ ಯಾವ ರೀತಿ ಕಾರ್ಯನಿರ್ವಹಣೆ ಮಾಡಕತ್ತೈತಿ, ಸಮಾಜ ಕಲ್ಯಾಣ ಇಲಾಖೆ ಯಾವ ರೀತಿ ಕಾರ್ಯನಿರ್ವಹಣೆ ಮಾಡಕತ್ತೈತಿ, ಅಷ್ಟೇ ಅಲ್ಲದೆ ಹಿಂದುಳಿದ ವರ್ಗಗಳ ಇಲಾಖೆ ಯಾವ ರೀತಿ ಕಾರ್ಯನಿರ್ವಹಣೆ ಮಾಡಕತ್ತೈತಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಯಾವ ರೀತಿ ಕಾರ್ಯನಿರ್ವಹಣೆ ಮಾಡಕತ್ತೈತಿ ಅನ್ನುವಂಥ ಎಲ್ಲ ಮಾಹಿತಿಗಳೇನದವಲ್ಲ ಸಂಪೂರ್ಣವಾದಂಥ ಮಾಹಿತಿಗಳನ್ನು ತರಿಸಿಕೊಳ್ಳುವಂಥ ಜವಾಬ್ದಾರಿ ಯಾರಿಗೈತಪ್ಪ ಅಂದರೆ ಜಿಲ್ಲಾಧಿಕಾರಿಯವರಿಗೆ ಐತಿ. ಯಾವ ಇಲಾಖೆ ಯಾವುದಾದರೂ ಇಲಾಖೆ ಸಾರ್ವಜನಿಕರ ಪರವಾಗಿ ಕೆಲಸ ಮಾಡುತ್ತಿಲ್ಲ ಅಂತ ಗೊತ್ತಾದಂಥ ಸಂದರ್ಭದಲ್ಲಿ ಆ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಏನಪ್ಪ ಅಂದರೆ ಶಿಸ್ತು ಕ್ರಮಗಳನ್ನು ತೆಗೆದುಕೊಳ್ಳುವಂಥ ಅಧಿಕಾರ ಯಾರಿಗೈತೆ ಅಂದರೆ ಜಿಲ್ಲಾಧಿಕಾರಿಯವರಿಗೆ ಐತಿ. ಇಡೀ ಜಿಲ್ಲೆಯ ಸಾರ್ವಜನಿಕರು ಯಾವುದಾದ್ರೂ ಅಂದ್ರೆ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿರ್ತಕ್ಕಂಥ ಯಾವುದಾದ್ರೂ ಒಬ್ಬ ಗ್ರಾಮದ ವ್ಯಕ್ತಿ ವಿಜಯಪುರ ಜಿಲ್ಲೆಯ ಜಿಲ್ಲಾಧಿಕಾರಿಯವರ ಮುಂದೆ ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಂಡ್ರಪ್ಪ ಅಂದ್ರೆ ಅಂತಹ ಸಂದರ್ಭದಲ್ಲಿ ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಒದಗಿಸುವಂಥ ಪ್ರಯತ್ನ ಯಾರು ಮಾಡ್ತಾರೆ ಅಂದರೆ ಜಿಲ್ಲೆಯ ಜಿಲ್ಲಾಧಿಕಾರಿಯವರು ಮಾಡುತ್ತಾರೆ. ಇನ್ನು 7ನೇ ಕಾರ್ಯ ನೋಡುವುದಾದರೆ ಜಿಲ್ಲಾಧಿಕಾರಿಯವರ 7ನೇ ಕಾರ್ಯ ಅಂದ್ರೆ ಪುರಸಭಾ ಅಥವಾ ಪೌರ ಆಡಳಿತ.
ಜಿಲ್ಲಾಧಿಕಾರಿಯವರು ನಗರದ ಸ್ಥಳೀಯ ಸಂಸ್ಥೆಗಳು ಸರಿಯಾಗಿ ಕಾರ್ಯನಿರ್ವಹಿಸುತ್ತವೆ ಇಲ್ಲೋ ಎಂಬುದರ ಬಗ್ಗೆ ಸಂಪೂರ್ಣವಾದಂಥ ಗಮನ ಹರಿಸುವಂಥ ಅಧಿಕಾರವನ್ನು ಹೊಂದಿದ್ದಾರೆ. ನಗರ ಪ್ರದೇಶದಲ್ಲಿರ್ತಕ್ಕಂಥ ಸಂಸ್ಥೆಗಳೇನಿದಾವಲ್ಲ, ಇವತ್ತು ಪುರಸಭೆ ಆಗಿರಬಹುದು, ಪಟ್ಟಣ ಪಂಚಾಯಿತಿ ಆಗಿರಬಹುದು, ಅಥವಾ ನಗರಸಭೆ ಆಗಿರಬಹುದು, ಅಥವಾ ಮಹಾನಗರ ಪಾಲಿಕೆ ಆಗಿರಬಹುದು, ಇವುಗಳು ಸರಿಯಾಗಿ ಕಾರ್ಯನಿರ್ವಹಣೆ ಮಾಡಕತ್ತಾವೋ ಇಲ್ಲೋ ಅನ್ನುವಂಥ ಗಮನ ಹರಿಸುವಂಥ ಅಧಿಕಾರ ಯಾರಿಗೈತಪ್ಪ ಅಂದ್ರೆ ಜಿಲ್ಲೆಯ ಜಿಲ್ಲಾಧಿಕಾರಿಯವರಿಗೆ. ಈ ಪೌರಾಡಳಿತ ನಗರ ಪ್ರದೇಶದಲ್ಲಿರ್ತಕ್ಕಂಥ ಕಡುಬಡವರಿಗಾಗಿ ಯಾವ ಯಾವ ಯೋಜನೆಗಳನ್ನು ಹಾಕಿಕೊಂಡಿರ್ತಕ್ಕಂಥ ಯೋಜನೆಗಳು ಪರಿಣಾಮಕಾರಿಯಾಗಿ ಜಾರಿಗೆಗೊಳಿಸಿದ್ದಾರೋ ಇಲ್ಲೋ ಅನ್ನುವಂಥ ಮೇಲ್ವಿಚಾರಣೆ ಮಾಡುವಂಥ ಜವಾಬ್ದಾರಿ ಯಾರಿಗೈತಪ್ಪ ಅಂದ್ರೆ ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಯವರಿಗೈತಿ. ಇವತ್ತು ನೀರು ಸರಬರಾಜು ಯೋಜನೆಗಳಾಗಿರಬಹುದು, ವಸತಿ ಯೋಜನೆಗಳಾಗಿರಬಹುದು, ಕೊಳಚೆ ಪ್ರದೇಶ ಅಭಿವೃದ್ಧಿ ಅಂತ ವಿವಿಧ ಯೋಜನೆಗಳೇನಿದಾವಲ್ಲ, ಈ ಎಲ್ಲ ಯೋಜನೆಗಳನ್ನು ಮೇಲ್ವಿಚಾರಣೆ ಮಾಡುವಂಥ ಜವಾಬ್ದಾರಿ ಯಾರಿಗೈತಪ್ಪ ಅಂದ್ರೆ ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಯವರಿಗೆ ಐತಿ. ಜಿಲ್ಲೆಯ ಜಿಲ್ಲಾಧಿಕಾರಿಯವರು ಪುರಸಭಾ ಆಗಿರಬಹುದು, ನಗರಸಭಾ ಆಗಿರಬಹುದು, ಪಟ್ಟಣ ಪಂಚಾಯಿತಿ ಆಗಿರಬಹುದು, ಮಹಾನಗರ ಪಾಲಿಕೆಗಳಾಗಿರಬಹುದು, ಇವುಗಳು ಸರಿಯಾಗಿ ಕಾರ್ಯನಿರ್ವಹಣೆ ಮಾಡಕತ್ತವೋ ಇಲ್ಲೋ, ಆ ನಗರ ಪ್ರದೇಶದಲ್ಲಿರ್ತಕ್ಕಂಥ ಕಡುಬಡವರಿಗಾಗಿ ಯಾವ ಯಾವ ಯೋಜನೆಗಳನ್ನು ಹಾಕಿಕೊಂಡಿರ್ತಕ್ಕಂಥ ಯೋಜನೆಗಳು ಪರಿಣಾಮಕಾರಿಯಾಗಿ ನಾಗರಿಕರಿಗೆ ಒದಗಿಸಿದ್ದಾರೋ ಇಲ್ಲೋ ಅನ್ನುವುದರ ಬಗ್ಗೆ ಗಮನ ಹರಿಸುವಂಥ ಅಧಿಕಾರ ಯಾರಿಗೈತಪ್ಪ ಅಂದ್ರೆ ಜಿಲ್ಲೆಯ ಜಿಲ್ಲಾಧಿಕಾರಿಯವರಿಗೆ ಐತಿ. ಇನ್ನು 8ನೇ ಕಾರ್ಯ ಯಾವುದಪ್ಪ ಅಂದರೆ ಭೂಸ್ವಾಧೀನ. ಯಾವ ಸ್ವಾಧೀನ? ಭೂಸ್ವಾಧೀನ. ಸಾರ್ವಜನಿಕ ಉದ್ದೇಶ ಮತ್ತು ಅಭಿವೃದ್ಧಿ ಕಾರ್ಯಗಳಿಗೆ ಭೂಮಿಯನ್ನು ವಶಪಡಿಸಿಕೊಳ್ಳುವಂಥ ಅಧಿಕಾರ ಯಾರಿಗೈತಪ್ಪ ಅಂದರೆ ಜಿಲ್ಲೆಯ ಜಿಲ್ಲಾಧಿಕಾರಿಯವರಿಗೈತಿ. ಸಾರ್ವಜನಿಕರ ಉದ್ದೇಶಕ್ಕಾಗಿ, ಸಾರ್ವಜನಿಕರ ಅಭಿವೃದ್ಧಿ ಕಾರ್ಯಗಳಿಗಾಗಿ ಭೂಮಿಯನ್ನು ವಶಪಡಿಸಿಕೊಳ್ಳುವಂಥ ಅಧಿಕಾರ ಯಾರಿಗೈತಪ್ಪ ಅಂದ್ರೆ ಜಿಲ್ಲಾಧಿಕಾರಿಯವರಿಗೈತಿ. ಆ ಭೂಮಿಯನ್ನೇನು ವಶಪಡಿಸಿಕೊಂಡಿರ್ತಾರಲ್ಲ, ವಶಪಡಿಸಿಕೊಂಡಿರ್ತಕ್ಕಂಥ ಭೂಮಿಗೆ ಪರಿಹಾರ ಧನವನ್ನು ಒದಗಿಸುವಂಥ ಅಧಿಕಾರ ಯಾರಿಗೈತಪ್ಪ ಅಂದ್ರೆ ಜಿಲ್ಲೆಯ ಜಿಲ್ಲಾಧಿಕಾರಿಯವರು. ಉದಾಹರಣೆಯಾಗಿ ನಾವು ನೋಡುವುದಾದರೆ ಕಲಬುರಗಿಯಿಂದ, ಎಲ್ಲಿಂದ ಏನಪ್ಪ ಅಂದ್ರೆ ಕಲಬುರಗಿಯಿಂದ ವಿಜಯಪುರ ಜಿಲ್ಲೆಯ ನಡುವೆ ನಾವೇನಪ್ಪ ಅಂದ್ರೆ ರೈಲ್ವೆ ಆರಂಭ ಮಾಡಬೇಕಪ್ಪ ಅಂದ್ರೆ ಅಲ್ಲಿ ಮೊದಲೇನು ಬೇಕು? ರೈಲ್ವೆ ಹಳಿಗಳು ಬೇಕು. ರೈಲ್ವೆ ಹಳಿಗಳನ್ನು ಬೇಕಪ್ಪ ಅಂದ್ರೆ ಅಲ್ಲಿ ರೈತರೇನು ಒದಗಿಸ್ಕೊಡ್ಬೇಕು? ಭೂಮಿ ಒದಗಿಸ್ಕೊಡ್ಬೇಕು. ಇಲ್ಲ ನನ್ನ ಹೊಲ ನಾನು ಕೊಡಂಗಿಲ್ಲ, ಸಾರ್ವಜನಿಕರಿಗೆ ಅನುಕೂಲ ಆಗ್ತೈತಿ. ಇದು ಸಾರ್ವಜನಿಕರ ಉದ್ದೇಶಕ್ಕಾಗಿ ಜಾರಿ ಅಂದರೆ ಸಾರ್ವಜನಿಕರ ಅನುಕೂಲಕ್ಕಾಗಿ ಏನಪ್ಪ ಅಂದ್ರೆ ಈ ಯೋಜನೆಯನ್ನು ಜಾರಿಗೆ ತರಲಾಗುವುದು. ಅಂತಹ ಸಂದರ್ಭದಲ್ಲಿ ಇಲ್ಲ ನಾನೇನಪ್ಪ ಅಂದ್ರೆ ನಾನು ಭೂಮಿನ ಕೊಡಂಗಿಲ್ಲ ಅನ್ನಂಗಿಲ್ಲ. ನಾಗರಿಕರೇನಪ್ಪ ಅಂದ್ರೆ ಭೂಮಿಯನ್ನು ಕೊಡಬೇಕಾಗ್ತೈತಿ. ಆ ಭೂಮಿಯನ್ನೇನು ಜಿಲ್ಲಾಧಿಕಾರಿಯವರು ಭೂಸ್ವಾಧೀನ ಮಾಡಿಕೊಂಡಿರ್ತಾರಲ್ಲ, ಭೂಸ್ವಾಧೀನ ಮಾಡಿಕೊಂಡಿರ್ತಕ್ಕಂಥ ಭೂಮಿಗೆ ತಕ್ಕಂತೆ ಪರಿಹಾರ ಧನವನ್ನು ಸಹಿತ ಒದಗಿಸಿಕೊಡುವಂಥ ಜವಾಬ್ದಾರಿ ಯಾರಿಗೈತಂದರೆ ಜಿಲ್ಲಾಧಿಕಾರಿಯವರಿಗೆ ಐತಿ. ಇನ್ನು 9ನೇ ಕಾರ್ಯ ನೋಡುವುದಾದರೆ ಜನಗಣತಿ. ಯಾವ ಗಣತಿ? ಜನಗಣತಿ. ಜಿಲ್ಲಾಧಿಕಾರಿಯವರು ಕಾಲಕ್ಕೆ ಮಾಡುವ ರಾಷ್ಟ್ರಮಟ್ಟದ ಜನಗಣತಿ ಕಾರ್ಯವು ಜಿಲ್ಲಾಧಿಕಾರಿಯವರ ಮೇಲ್ವಿಚಾರಣೆ ನಡೆಯುತ್ತದೆ. ರಾಷ್ಟ್ರಮಟ್ಟದಲ್ಲಿ ಕಾಲಕ್ಕೆ ನಡೆಯುವಂಥ ಜನಗಣತಿ ಕಾರ್ಯ ಏನೈತಲ್ಲ, ಈ ಜನಗಣತಿ ಕಾರ್ಯವು ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಯವರ ಮೇಲ್ವಿಚಾರಣೆಯಲ್ಲಿ ನಡೆಯುತ್ತದೆ. ಈ ಬಗ್ಗೆ ಕೆಲವೊಂದಿಷ್ಟು ಅಂಶಗಳನ್ನು ನಾವು ನೋಡೋಣ, ಕೆಲವೊಂದಿಷ್ಟು ಇತಿಹಾಸವನ್ನು ಸಹಿತ ನೋಡೋಣ. ಈ ಜನಗಣತಿ ಪ್ರಪ್ರಥಮ ಬಾರಿಗೆ ಯಾವ ರಾಷ್ಟ್ರದಲ್ಲಿ ಆರಂಭವಾಯಿತಪ್ಪ ಅಂದರೆ ರೋಮ್ ಅನ್ನುವಂಥ ರಾಷ್ಟ್ರ ಏನೈತಲ್ಲ, ಈ ರೋಮ್ ಅನ್ನುವಂಥ ರಾಷ್ಟ್ರದಲ್ಲಿ ಆರಂಭವಾಯಿತು. 6ನೇ ಶತಮಾನದಲ್ಲಿ, ಎಷ್ಟನೇ ಶತಮಾನದಲ್ಲಿ? 6ನೇ ಶತಮಾನದಲ್ಲಿ. ಈ 6ನೇ ಶತಮಾನದಲ್ಲಿ ರೋಮ್ ಅನ್ನುವಂಥ ರಾಷ್ಟ್ರದಲ್ಲಿ, ಯಾವ ರಾಷ್ಟ್ರದಲ್ಲಿ? ಈ ರೋಮ್ ಅನ್ನುವಂಥ ರಾಷ್ಟ್ರ ಏನೈತಲ್ಲ, ಈ ರೋಮ್ ಅನ್ನುವಂಥ ರಾಷ್ಟ್ರದಲ್ಲಿ ಸರ್ವೀಸ್ ಅನ್ನುವಂಥ ವ್ಯಕ್ತಿ ಏನದನಲ್ಲ, ಈತ ಏನು ಮಾಡ್ತಾನಪ್ಪ ಅಂದರೆ ಜನಗಣತಿಯನ್ನು ಆರಂಭ ಮಾಡುತ್ತಾನೆ.
ಪ್ರಪ್ರಥಮ ಬಾರಿಗೆ ಯಾವ ರಾಷ್ಟ್ರದಲ್ಲಿ ಜನಗಣತಿಯನ್ನು ಆರಂಭ ಮಾಡಲಾಯ್ತಪ್ಪ ಅಂದರೆ ರೋಮ್ ಅನ್ನುವಂಥ ರಾಷ್ಟ್ರ ಏನೈತಲ್ಲ, ಅಂದಿನ ರೋಮ್, ಇಂದಿನ ಇಟಲಿ ಅನ್ನುವಂಥ ರಾಷ್ಟ್ರ ಏನೈತಲ್ಲ, ಈ ರಾಷ್ಟ್ರದಲ್ಲಿ 6ನೇ ಶತಮಾನದಲ್ಲಿ ಸರ್ವೀಸ್ ಅನ್ನುವಂಥ ವ್ಯಕ್ತಿ ಏನದನಲ್ಲ, ಈತ ಏನು ಮಾಡ್ತಾನಪ್ಪ ಅಂದರೆ ಜನಗಣತಿಯನ್ನು ಆರಂಭ ಮಾಡುತ್ತಾನೆ. ನಮ್ಮ ಭಾರತ ರಾಷ್ಟ್ರದಲ್ಲಿ ಸಹಿತ ಅಶೋಕ್ ಚಕ್ರವರ್ತಿ, ಯಾವ ಚಕ್ರವರ್ತಿ? ಅಶೋಕ್ ಚಕ್ರವರ್ತಿ ಅವರೇನಿದಾರಲ್ಲ, ಇವರು ಏನು ಮಾಡ್ತಾರಪ್ಪ ಅಂದರೆ 3ನೇ ಶತಮಾನದಲ್ಲಿ, ಎಷ್ಟನೇ ಶತಮಾನದಲ್ಲಿ? 3ನೇ ಶತಮಾನದಲ್ಲಿ ಭಾರತ ರಾಷ್ಟ್ರದೊಳಗ ಜನಗಣತಿಯನ್ನು ಆರಂಭಿಸಿದರು. ಪ್ರಾಚೀನ ಕಾಲದೊಳಗ ಯಾವ ರಾಷ್ಟ್ರ ಪ್ರಪ್ರಥಮ ಬಾರಿಗೆ ಜನಗಣತಿ ಆರಂಭಿಸಿದ್ದು? ರೋಮ್ ಅನ್ನುವಂಥ ರಾಷ್ಟ್ರ, ಅಂದಿನ ರೋಮ್, ಇಂದಿನ ಇಟಲಿ. ಈ ರೋಮ್ದಲ್ಲಿರ್ತಕ್ಕಂಥ ಸರ್ವೀಸ್ ಅನ್ನುವಂಥ ವ್ಯಕ್ತಿ ಏನದಲ್ಲ, ಈತ ಏನು ಮಾಡ್ಯಾನಪ್ಪ ಅಂದರೆ ಜನಗಣತಿಯನ್ನು ಆರಂಭ ಮಾಡ್ಯಾನ. ಎಷ್ಟನೇ ಶತಮಾನದಲ್ಲಪ್ಪ ಅಂದರೆ 6ನೇ ಶತಮಾನದಲ್ಲಿ. ಇನ್ನು ಭಾರತ ರಾಷ್ಟ್ರದೊಳಗೆ 3ನೇ ಶತಮಾನದಲ್ಲಿ ಅಶೋಕ್ ಚಕ್ರವರ್ತಿ ಅವರು ಸಹಿತ ಜನಗಣತಿಯನ್ನು ಆರಂಭ ಮಾಡ್ತಾರೆ. ಈ ಜನಗಣತಿಯನ್ನು ಆರಂಭ ಮಾಡುವ ಸಲುವಾಗಿ ನಾಗರಿಕರನ್ನು, ಅಂದರೆ ಏನಪ್ಪ ಅಂದರೆ ನಾಗರಿಕ ಅನ್ನುವಂಥ ಅಧಿಕಾರಿಗಳನ್ನು ನೇಮಕ ಮಾಡ್ತಿದ್ರು ಇವರು. ಅಶೋಕ್ ಚಕ್ರವರ್ತಿ ಅವರೇನಿದಾರಲ್ಲ, 3ನೇ ಶತಮಾನದಲ್ಲಿ ಜನಗಣತಿಯನ್ನು ಆರಂಭ ಮಾಡಿದರು. ಜನಗಣತಿಯ ಕಾರ್ಯಕ್ಕೆ ನಾಗರಿಕ ಅನ್ನುವಂಥ ಅಧಿಕಾರಿಗಳನ್ನು ನೇಮಕ ಮಾಡಿಕೊಳ್ಳುವುದರ ಮುಖಾಂತರ ಜನಗಣತಿಯನ್ನು ಮಾಡುತ್ತಿದ್ದರು. ಅಷ್ಟೇ ಅಲ್ಲದೇನಪ್ಪ ಅಂದ್ರೆ ಕೌಟಿಲ್ಯನ ಅರ್ಥಶಾಸ್ತ್ರ, ಯಾವ ಶಾಸ್ತ್ರ? ಕೌಟಿಲ್ಯನ ಅರ್ಥಶಾಸ್ತ್ರದ ಕೃತಿಯಲ್ಲಿ ಸಹಿತ ನಾವು ಜನಗಣತಿಯ ಬಗ್ಗೆ ನಾವು ನೋಡ್ಕೊಳ್ಬಹುದು. ಈ ಕೌಟಿಲ್ಯನ ಅರ್ಥಶಾಸ್ತ್ರ ರಾಜ್ಯಾಡಳಿತದ ಬಗ್ಗೆ ಉಲ್ಲೇಖ ಐತಿ. ಕಾರ್ಯಗಳ ಬಗ್ಗೆ ಸಹಿತ ನೋಡಿಕೊಳ್ಳಬಹುದು. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಋಗ್ವೇದ ಕಾಲದಲ್ಲಿ ಸಹಿತ, ಯಾವ ವೇದ? ಋಗ್ವೇದ ಕಾಲದಲ್ಲಿ ಸಹಿತ ಜನಗಣತಿಯ ಬಗ್ಗೆ ನಾವು ಕಂಡುಕೊಳ್ಳಬಹುದು. ಅಷ್ಟೇ ಅಲ್ಲದೆ ಅಕ್ಬರನ ಕಾಲದಲ್ಲಿ, ಯಾರ ಕಾಲದಲ್ಲಿ? ಅಕ್ಬರನ ಮಂತ್ರಿಯಾಗಿರ್ತಕ್ಕಂಥ ಅಬುಲ್ ಫಜಲ್, ಯಾವ ಫಜಲ್? ಅಬುಲ್ ಫಜಲ್ ಅವರ ಕೃತಿ ಏನೈತಲ್ಲ, ಯಾವ ಕೃತಿಯಪ್ಪ ಅಂದರೆ ಐನ್ ಇ ಅಕ್ಬರಿ. ಯಾವ ಅಕ್ಬರಿ? ಐನ್ ಇ ಅಕ್ಬರಿ ಅನ್ನುವಂಥ ಕೃತಿ ಏನೈತಲ್ಲ, ಈ ಕೃತಿಯಲ್ಲಿ ಸಹಿತ ನಾವು ಜನಗಣತಿಯ ಬಗ್ಗೆ ನೋಡಿಕೊಳ್ಳಬಹುದು. ಪ್ರಪ್ರಥಮ ಬಾರಿಗೆ ಯಾವ ರಾಷ್ಟ್ರವು ಜನಗಣತಿ ಆರಂಭ ಮಾಡಿತ್ತು? ರೋಮ್ ಅನ್ನುವಂಥ ರಾಷ್ಟ್ರ. ಅಶೋಕ ಚಕ್ರವರ್ತಿ ಅವರು ಯಾವಾಗ ಜನಗಣತಿ ಆರಂಭ ಮಾಡಿದರು? 3ನೇ ಶತಮಾನದಲ್ಲಿ. ಹಾಗಾದರೆ ಜನಗಣತಿ ಕಾರ್ಯಕ್ಕೆ ಯಾವ ಅಧಿಕಾರಿಗಳನ್ನು ನೇಮಕ ಮಾಡ್ತಿದ್ರು? ನಾಗರಿಕ ಅನ್ನುವಂಥ ಅಧಿಕಾರಿಗಳನ್ನು. ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಸಹಿತ ಜನಗಣತಿಗಳ ಬಗ್ಗೆ ಉಲ್ಲೇಖ ಐತಿ. ನೆಕ್ಸ್ಟ್ ಋಗ್ವೇದದ ಕಾಲದಲ್ಲಿ ಸಹಿತ ಜನಗಣತಿಯ ಬಗ್ಗೆ ಉಲ್ಲೇಖ ಐತಿ. ಅಕ್ಬರನ ಕಾಲದಲ್ಲಿರ್ತಕ್ಕಂಥ ಮಂತ್ರಿ ಅಬುಲ್ ಫಜಲ್ ಅವರ ಕೃತಿಯಾಗಿರ್ತಕ್ಕಂಥ ಈ ಅಕ್ಬರಿ ಕೃತಿಯಲ್ಲಿ ಸಹಿತ ನಾವು ಜನಗಣತಿಗಳ ಬಗ್ಗೆ ನೋಡಿಕೊಳ್ಳಲಾಗುವುದು. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಆಧುನಿಕ ಕಾಲದಲ್ಲಿ ಅಂದರೆ 1790ರಲ್ಲಿ ಅಮೇರಿಕ ರಾಷ್ಟ್ರ ಏನೈತಲ್ಲ, ಈ ಅಮೇರಿಕ ರಾಷ್ಟ್ರವು ಸಹಿತ ಜನಗಣತಿ ಕಾರ್ಯವನ್ನು ಆರಂಭ ಮಾಡಿತ್ತು. ಹಾಗಾದರೆ ಭಾರತ ರಾಷ್ಟ್ರದೊಳಗೆ ಯಾವಾಗ ಜನಗಣತಿ ಕಾರ್ಯವನ್ನು ಆರಂಭ ಮಾಡಲಾಯಿತಪ್ಪ ಅಂದರೆ 1872ರಲ್ಲಿ ಏನಪ್ಪ ಅಂದ್ರೆ ಈ ಲಾರ್ಡ್ ಮಿಯೋ ಅನ್ನುವಂಥ ವೈಸರಾಯ, ಯಾವ ವೈಸರಾಯ? ಈ ಲಾರ್ಡ್ ಮಿಯೋ ಅನ್ನುವಂಥ ವೈಸರಾಯ ಏನು ಮಾಡ್ತಾರಪ್ಪ ಅಂದರೆ ಬಂಗಾಳ ಪ್ರಾಂತ್ಯದಲ್ಲಿ ಮಾತ್ರ, ಯಾವ ಪ್ರಾಂತ್ಯದಲ್ಲಿ? ಬಂಗಾಳ ಪ್ರಾಂತ್ಯದಲ್ಲಿ ಮಾತ್ರ ಜನಗಣತಿಯನ್ನು ಆರಂಭ ಮಾಡಿದರು. ಯಾವ ವೈಸರಾಯ? ಲಾರ್ಡ್ ಮಿಯೋ ಅನ್ನುವಂಥ ವೈಸರಾಯ ಏನದನಲ್ಲ, ಈ ಲಾರ್ಡ್ ಮಿಯೋ ಅನ್ನುವಂಥ ವೈಸರಾಯ ಏನು ಮಾಡ್ತಾನಂದರೆ 1872ರಲ್ಲಿ ಬಂಗಾಳ ಪ್ರಾಂತ್ಯದಲ್ಲಿ ಮಾತ್ರ ಜನಗಣತಿ ಕಾರ್ಯವನ್ನು ಆರಂಭ ಮಾಡಿದರು. ಇದನ್ನು ದೇಶಾದ್ಯಂತ ಜಾರಿಗೆ ತಂದವರು ಯಾರಪ್ಪ ಅಂದ್ರೆ 1881ರಲ್ಲಿ ಲಾರ್ಡ್ ರಿಪ್ಪನ್. ಯಾವ ರಿಪ್ಪನ್ನ? ಲಾರ್ಡ್ ರಿಪ್ಪನ್ 1881ರಲ್ಲಿ
ವೈಸರಾಯರಾಗಿ ಕಾರ್ಯನಿರ್ವಹಣೆ ಮಾಡುತ್ತಿದ್ದ ಲಾರ್ಡ್ ರಿಪ್ಪನ್ ರವರೇನಿದಾರಲ್ಲ ಇವರೇನು ಮಾಡ್ಯಾರಪ್ಪ ಅಂದರೆ ದೇಶಾದ್ಯಂತ 10 ವರ್ಷಗಳಿಗೊಮ್ಮೆ ಜನಗಣತಿಯನ್ನು ಮಾಡುವುದಕ್ಕೆ ನಿರ್ಧಾರ ಮಾಡುತ್ತಾರೆ. ನಾವು 1881ರಿಂದ ಹಿಡಿದು 2011ರವರೆಗೆ ಸಹಿತ ಏನಪ್ಪ ಅಂದ್ರೆ ನಾವು 10 ವರ್ಷಗಳಿಗೊಮ್ಮೆ, ಎಷ್ಟು ವರ್ಷಗಳಿಗೊಮ್ಮೆ? ಪ್ರತಿ 10 ವರ್ಷಗಳಿಗೊಮ್ಮೆ ನಾವೇನು ಮಾಡ್ತೇವೆ ಅಂದರೆ ಜನಗಣತಿಯನ್ನು ಮಾಡಲಾಗುವುದು. ಈ ಜನಗಣತಿ ಭಾರತ ಸಂವಿಧಾನದ 1948ರ ಕಾಯ್ದೆ ಏನೈತಲ್ಲ ಈ ಕಾಯ್ದೆಯ ಅನ್ವಯವಾಗಿ ಜನಗಣತಿಯನ್ನು ಮಾಡಲಾಗುವುದು. ಈ ಜನಗಣತಿ ಅನ್ನುವಂಥ ವಿಷಯ ಏನೈತಲ್ಲ ಇದು ನಾವು ಕೇಂದ್ರ ಪಟ್ಟಿಯಲ್ಲಿ ಕಾಣಬಹುದು. ಯಾವ ಪಟ್ಟಿಯಲ್ಲಿ? ಕೇಂದ್ರ ಪಟ್ಟಿಯಲ್ಲಿ. ಭಾರತ ಸಂವಿಧಾನದ 246ನೇ ವಿಧಿಯ ಅನ್ವಯವಾಗಿ ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ ಅಂತ ನಾವೇನು ವಿಭಜನೆ ಮಾಡಲಾಗಿದೆಯಲ್ಲ ಈ ಕೇಂದ್ರ ಪಟ್ಟಿಯಲ್ಲಿ ನಾವು ಜನಗಣತಿಯ ಬಗ್ಗೆ ನೋಡಿಕೊಳ್ಳಲಾಗುವುದು. ಯಾವ ಗಣತಿ? ಜನಗಣತಿಯ ಬಗ್ಗೆ ನೋಡಿಕೊಳ್ಳಲಾಗುವುದು. ಅಷ್ಟೇ ಅಲ್ಲದೆ ಸ್ನೇಹಿತರೆ 2011ರಲ್ಲಿ ಜನಗಣತಿ ಮಾಡಲಾಯಿತು. ಈ 2011 ಅಂದ್ರೆ ನೆಕ್ಸ್ಟ್ ಯಾವಾಗ ಮಾಡಬೇಕಾಗಿತ್ತು? 2021ಕ್ಕೆ ಮಾಡಬೇಕಾಗಿತ್ತು. ಕೊರೋನಾ ಇದ್ದಂಥ ಕಾರಣದಿಂದ ಜನಗಣತಿ ಮಾಡೋಕ್ಕೆ ಸಾಧ್ಯವಾಗಿಲ್ಲ. ಈಗ ಯಾವಾಗ ಜನಗಣತಿ ಆರಂಭ ಮಾಡ್ತಾರಪ್ಪ ಅಂದರೆ 2020 ಸೆಪ್ಟೆಂಬರ್ ತಿಂಗಳಲ್ಲಿ ಜನಗಣತಿ ಆರಂಭ ಮಾಡಲಾಗುವುದು. ಯಾವಾಗ ಜನಗಣತಿ ಆರಂಭ ಮಾಡಲಾಗುವುದು? 2025 ಸೆಪ್ಟೆಂಬರ್ ತಿಂಗಳಲ್ಲಿ ಏನಪ್ಪ ಅಂದ್ರೆ ಜನಗಣತಿ ಆರಂಭ ಮಾಡಲಾಗುವುದು. ಜನಗಣತಿಗೆ ಆ ಮನೆಯಲ್ಲಿ ಎಷ್ಟು ಜನ ಜನಸಂಖ್ಯೆ ಹೊಂದೈತಿ, ಎಷ್ಟು ಜನ ಮಹಿಳೆಯರದಾರ, ಎಷ್ಟು ಜನ ಪುರುಷರದಾರ, ಎಷ್ಟು ಜನ ಮಹಿಳೆಯರದಾರ, ಎಷ್ಟು ಜನ ಪುರುಷರದಾರ, ಎಷ್ಟು ಜನ ಕೃಷಿಕ ವರ್ಗದವರದಾರ, ಎಷ್ಟು ಜನ ಗೋರ್ಮೆಂಟ್ ಅಂದರೆ ನೌಕರಿಯನ್ನು ಹೊಂದಿದ್ದಾರೆ. ಅಷ್ಟೇ ಅಲ್ಲದೇನಪ್ಪ ಅಂದ್ರೆ ಆ ಮನೆಯಲ್ಲಿರ್ತಕ್ಕಂಥ ನಾಗರಿಕರು ಆ ಕುಟುಂಬದ ವಾರ್ಷಿಕ ಆದಾಯವನ್ನು ಸಹಿತ ತೆಗೆದುಕೊಂಡು ಬರ್ತಾರೆ. ಜನಗಣತಿಗೆ ಹೋದಂಥ ಸಂದರ್ಭದಲ್ಲಿ ಅಧಿಕಾರಿಗಳು ನೇರವಾಗಿ ಮನೆಗಳಿಗೆ ಭೇಟಿ ಕೊಡುವುದರ ಮುಖಾಂತರ ಆ ಮನೆಯಲ್ಲಿ ಎಷ್ಟು ಜನ ನಾಗರಿಕರ ಅನ್ನುವಂಥ ಮಾಹಿತಿಯನ್ನು ತೆಗೆದುಕೊಳ್ತಾರೆ. ಎಷ್ಟು ಜನ ಮಹಿಳೆಯರದಾರ, ಎಷ್ಟು ಜನ ಪುರುಷರದಾರ. ಅಷ್ಟೇ ಅಲ್ಲದೇನಪ್ಪ ಅಂದ್ರೆ ಯಾವ ಅಂದ್ರೆ ಏನಪ್ಪ ಅಂದರೆ ನಾಗರಿಕರು ಕೃಷಿಕರದಾರೋ ಅಥವಾ ಸರ್ಕಾರಿ ನೌಕರರದಾರೋ ವಿಷಯಗಳನ್ನು ಕ್ರೋಢೀಕರಿಸ್ತಾರೆ. ಅಷ್ಟೇ ಅಲ್ಲದೆ ಆ ಮನೆಯ ವಾರ್ಷಿಕ ಆದಾಯವು ಸಹಿತ ಏನಪ್ಪ ಅಂದರೆ ಕ್ರೋಢೀಕರಿಸುವಂಥ ಜವಾಬ್ದಾರಿ ಮಾಡ್ತಾರೆ. ಈ 10 ವರ್ಷಗಳಿಗೊಮ್ಮೆ ನಡೆಯುವಂಥ ಜನಗಣತಿ ಏನೈತಲ್ಲ ಇದು ಜಿಲ್ಲೆಯಲ್ಲಿ ಯಾರ ನಿಯಂತ್ರಣ ಅಂದರೆ ಯಾರ ಮೇಲ್ವಿಚಾರಣೆಯಲ್ಲಿ ನಡೆಯುತ್ತಪ್ಪ ಅಂದರೆ ಜಿಲ್ಲಾಧಿಕಾರಿಯವರ ಮೇಲ್ವಿಚಾರಣೆಯಲ್ಲಿ ನಡೆಯುತ್ತದೆ. ಇಲ್ಲಿ ಪ್ರಶ್ನೆ ಏನು ಕೇಳ್ಬೋದಪ್ಪ ಅಂದರೆ ಜಿಲ್ಲಾಧಿಕಾರಿ ಅಂದ್ರೆ ಈ ಜನಗಣತಿ ಎಷ್ಟು ವರ್ಷಗಳಿಗೊಮ್ಮೆ ನಡೆಯಲಾಗುತ್ತದಪ್ಪ ಅಂದ್ರೆ 10 ವರ್ಷಗಳಿಗೊಮ್ಮೆ ನಡೆಯಲಾಗುತ್ತದೆ. ಇಲ್ಲಿ ಎಕ್ಸಾಮ್ನ ನೋಡ್ಬೋದು. ನೋಡ್ರಿ ಇಲ್ಲಿ ಜನಗಣತಿ ಪ್ರಪ್ರಥಮ ಬಾರಿಗೆ ಯಾವ ರಾಷ್ಟ್ರದಲ್ಲಿ ಆರಂಭವಾಯಿತು? ರೋಮ್ ಅನ್ನುವಂಥ ರಾಷ್ಟ್ರ. ಯಾರು ಆರಂಭಗೊಳಿಸಿದರು? ಸರ್ವೀಸ್ ಅನ್ನುವಂಥ ವ್ಯಕ್ತಿ. ಯಾವಾಗ ಆರಂಭಗೊಳಿಸಿದರು? 6ನೇ ಶತಮಾನದಲ್ಲಿ ಆರಂಭಗೊಳಿಸಿದರು. ಹಾಗಾದರೆ ಭಾರತ ರಾಷ್ಟ್ರದೊಳಗೆ ಜನಗಣತಿಯನ್ನು ಆರಂಭಿಸಿದವರು ಯಾರು? ಅಶೋಕ್ ಚಕ್ರವರ್ತಿ ಅಂದರೆ ಸಾಮ್ರಾಟ ಚಕ್ರವರ್ತಿ. ಎಷ್ಟನೇ ಶತಮಾನದೊಳಗೆ ಆರಂಭಿಸಿದರು? 3ನೇ ಶತಮಾನದಲ್ಲಿ ಆರಂಭಿಸಿದರು. ಅಷ್ಟೇ ಅಲ್ಲದೆ ಸ್ನೇಹಿತರೆ ಈ ಭಾರತ ರಾಷ್ಟ್ರದೊಳಗೆ ಜನಗಣತಿಯನ್ನು ಮಾಡುವುದಕ್ಕಾಗಿ ನಾಗರಿಕ ಅನ್ನುವಂಥ ಅಧಿಕಾರಿಗಳನ್ನು ನೇಮಿಸ್ತಿದ್ರು. ಈ ಜನಗಣತಿಯ ಬಗ್ಗೆ ಅರ್ಥಶಾಸ್ತ್ರ ಅಂದರೆ ಕೌಟಿಲ್ಯನ ಅರ್ಥಶಾಸ್ತ್ರ ಕೃತಿ ಏನೈತಲ್ಲ ಈ ಕೃತಿಯಲ್ಲಿ ಸಹಿತ ಜನಗಣತಿಯ ಬಗ್ಗೆ ಉಲ್ಲೇಖವಿದೆ. ಋಗ್ವೇದ ಕಾಲದಲ್ಲಿ ಸಹಿತ ಜನಗಣತಿಯ ಬಗ್ಗೆ ಉಲ್ಲೇಖವಿದೆ. ಅಕ್ಬರ್ನ ಮಂತ್ರಿಯಾಗಿರ್ತಕ್ಕಂಥ ಅಬುಲ್ ಫಜಲ್ ಅವರೇನಿದಾರಲ್ಲ ಇವರ ಕೃತಿಯಾಗಿರ್ತಕ್ಕಂಥ ಐನ್ ಇ ಅಕ್ಬರ್ ಎನ್ನುವಂಥ ಕೃತಿ, ಈ ಕೃತಿಯಲ್ಲಿ ಸಹಿತ ಜನಗಣತಿಯ ಬಗ್ಗೆ ಉಲ್ಲೇಖವಿದೆ. ಆಧುನಿಕ ಕಾಲದಲ್ಲಿ ಯಾವ ರಾಷ್ಟ್ರದೊಳಗೆ ಜನಗಣತಿ ಪ್ರಪ್ರಥಮ ಬಾರಿಗೆ ಆರಂಭವಾಯಿತು? ಅಮೇರಿಕ ರಾಷ್ಟ್ರದೊಳಗೆ. ಯಾವಾಗ ಆರಂಭವಾಯಿತು? 1790ರಲ್ಲಿ. ಜನಗಣತಿಯನ್ನು ಆರಂಭಿಸಿದಂಥ ವೈಸರಾಯ ಯಾರು? ಲಾರ್ಡ್ ಮಿಯೋ ಅನ್ನುವಂಥ ವೈಸರಾಯ. ಯಾವ ಪ್ರಾಂತ್ಯದಲ್ಲಿ ಆರಂಭಿಸಿದರು? ಬಂಗಾಳ ಪ್ರಾಂತ್ಯದಲ್ಲಿ ಆರಂಭಿಸಿದರು. ಯಾವಾಗ ಆರಂಭಿಸಿದರು? 1872ರಲ್ಲಿ ಆರಂಭಿಸಿದರು.
ದೇಶಾದ್ಯಂತ ಜನಗಣತಿಯನ್ನು ಆರಂಭಿಸಿದವರು ಯಾರು? ಲಾರ್ಡ್ ರಿಪ್ಪನ್ ರವರು ಆರಂಭಿಸಿದರು. ಯಾವಾಗ ಆರಂಭಿಸಿದರು? 1881ರಲ್ಲಿ ಆರಂಭಿಸಿದರು. ದೇಶಾದ್ಯಂತ 10 ವರ್ಷಗಳಿಗೊಮ್ಮೆ ಜನಗಣತಿಯನ್ನು ಆರಂಭಿಸಿದಂಥ ಕೀರ್ತಿ ಯಾರಿಗೆ ಸಲ್ಲುತ್ತದಪ್ಪ ಅಂದ್ರೆ ಲಾರ್ಡ್ ರಿಪ್ಪನ್ ರವರಿಗೆ ಸಲ್ಲುತ್ತದೆ. ಈ ಲಾರ್ಡ್ ರಿಪ್ಪನ್ ರವರಿಗೆ ಸ್ಥಳೀಯ ಸರ್ಕಾರದ ಪಿತಾಮಹ ಎಂತಲೂ ಸಹಿತ ಕರೆಯಲಾಗುವುದು. ಈಗ 10 ವರ್ಷಗಳಿಗೊಮ್ಮೆ ಏನು ಜನಗಣತಿ ಮಾಡ್ತಾರಲ್ಲ, ಇದು ಯಾವ ಕಾಯ್ದೆಯ ಅನ್ವಯವಾಗಿ ಮಾಡಲಾಗುತ್ತದೆ? 1948ರ ಜನಗಣತಿಯ ಕಾಯ್ದೆಯ ಅನ್ವಯವಾಗಿ. ಈ ಜನಗಣತಿ ಪ್ರಸ್ತುತ ಯಾವ ಪಟ್ಟಿಯಲ್ಲಿದೆ ಅಂತ ಪ್ರಶ್ನೆ ಮಾಡಬಹುದು. ಕೇಂದ್ರ ಪಟ್ಟಿಯಲ್ಲಿ ಇದೆ ಅಂತ ಹೇಳ್ಬೋದು. ಭಾರತ ಸಂವಿಧಾನದ ಯಾವ ವಿಧಿಯ ಅನ್ವಯವಾಗಿ ಅಧಿಕಾರವನ್ನು ವಿಭಜನೆ ಮಾಡಲಾಗಿದೆ ಅಂದರೆ 246ನೇ ವಿಧಿಯ ಅನ್ವಯವಾಗಿ. ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ. ಹಾಗಾದರೆ ಜನಗಣತಿ ಯಾವ ಪಟ್ಟಿಯಲ್ಲಿ ಕಂಡು ಬರ್ತೈತಿ? ಕೇಂದ್ರ ಪಟ್ಟಿಯಲ್ಲಿ ಕಂಡು ಬರ್ತೈತಿ. 2011ರಲ್ಲಿ ಜನಗಣತಿ ಮಾಡಿದ್ರು. ನೆಕ್ಸ್ಟ್ 2021 ಈಗ 2025 ಸೆಪ್ಟೆಂಬರ್ ತಿಂಗಳಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಜನಗಣತಿ ಮಾಡಲಾಗುತ್ತದೆ. ಇಷ್ಟೇನಪ್ಪ ಅಂದ್ರೆ ಈ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿ ಅವರ ಮೇಲ್ವಿಚಾರಣೆಗೆ ರಾಷ್ಟ್ರೀಯ ಮಟ್ಟದ ಜನಗಣತಿ ನಡೆಯುತ್ತದೆ. ಎಷ್ಟು ವರ್ಷಗಳಿಗೊಮ್ಮೆ ಅಂದರೆ 10 ವರ್ಷಗಳಿಗೊಮ್ಮೆ ನಡೆಯುತ್ತದೆ. ವಿದ್ಯಾರ್ಥಿಗಳೇ, ಇಲ್ಲಿಗೆ ನಾನು ಇಂದಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸಿ ಅನ್ಶುದ್ ಪಾಲಿಟಿ ಕ್ಲಾಸಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲಲ್ಲ, ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ನಿಮ್ಮ ಆದಷ್ಟು ಸ್ನೇಹಿತರಿಗೆ ಶೇರ್ ಮಾಡುವಂಥ ಪ್ರಯತ್ನ ಮಾಡಿ. ನಿಮಗೆ ಈ ವಿಷಯದಲ್ಲಿ ಏನಾದರೂ ನಿಮಗೇನು ಗೊಂದಲವನ್ನು ಉಂಟಾದರೆ ನೇರವಾಗಿ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಪ್ರಶ್ನೆಗಳನ್ನು ಕೇಳಬಹುದು, ಅದಕ್ಕೆ ನಾನು ಉತ್ತರಿಸುತ್ತೇನೆ. ಇಲ್ಲಿಗೆ ನಾನು ಇಂದಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸುತ್ತೇನೆ. ಎಲ್ಲರಿಗೂ ಶುಭವಾಗಲಿ.